ಅಮ್ಮ, ನಾನು ಹೇಳ್ತಾ ಇದ್ದೀನಲ್ಲ, ಮಾಡು, ಹೋಗು. ಬನ್ನಿಪ್ಪ, ಶಾಸ್ತ್ರ ಶುರು ಮಾಡೋಣ. ಇನ್ನೆಲ್ಲೂ ಹೋಗ್ಬೇಕಾಗಿಲ್ಲಪ್ಪ. ನನ್ನ ತಂಗಿನ ನಿಂಗೆ ದಾರಿ ಕೊಡ್ತಾ ಇದ್ದೀನಿ, ಅವಳನ್ನ ನಿನ್ಗೆ ಒಪ್ಪಿಸ್ತಾ ಇದ್ದೀನಿ. ನೀವಿಬ್ರು ಸಂತೋಷವಾಗಿ ಜೀವನ ಮಾಡೋದು ಅಷ್ಟೇ ಸಾಕು. ಏನಪ್ಪ, ಇವಾಗ ಕಾಶಿಗೆ ಹೋಗ್ತೀಯಾ ಅಥವಾ ಮದುವೆ ಮಾಡ್ಕೋತೀಯಾ? ಇನ್ನೇನು, ಕಾಶಿ ಯಾತ್ರೆ ಕ್ಯಾನ್ಸಲ್. ಸ್ವಲ್ಪ ಮಾತಾಡಬೇಕಾಗಿತ್ತು. ಒಂದು ನಿಮಿಷ, ಸಾರಿ. ಹೇಳಿಮ್ಮ. ಅದು ಸ್ವಲ್ಪ ಫಂಡ್ಸ್ ಬೇಕಾಗಿತ್ತು. ಕ್ಯಾಶ್ ಕೊಡ್ಲಾ, ಕಾರ್ಡ್ ಬೇಕಾ? ಅದು ಹಾಗಾಗಲ್ಲ, ಟ್ರಾನ್ಸ್ಫರ್ ಮಾಡಬೇಕಾಗಿತ್ತು. ಎಷ್ಟು ಬೇಕಿತ್ತಮ್ಮ? 50 lakhs. ಯಾಕಮ್ಮ? ಅದು ಮದುವೆ ಅಂದರೆ ಸ್ವಲ್ಪ ಎಕ್ಸ್ಪೆನ್ಸಸ್. ಈವೆಂಟ್ ಮ್ಯಾನೇಜರ್ ಎಲ್ಲ ನೋಡ್ಕೋತಾನೆ, ನೀವು ಯಾಕಮ್ಮ ಸುಮ್ಮನೆ ಸ್ಟ್ರೆಸ್ ತಗೋತಾ ಇದ್ದೀರಾ? ಅದು ಹಾಗಲ್ಲ ಗೌತಮ್, ನಮ್ಮ ಅಶ್ವಿನಿ ಮತ್ತು ಜಯದೇವ್ ಸರ್ಪ್ರೈಸ್ ಕೊಡಬೇಕು ಅಂತ ಏನೇನೋ ಎಕ್ಸ್ಪೆನ್ಸಿವ್ ಗಿಫ್ಟ್ಸ್ ತಗೋಬೇಕು ಅಂತಂದ್ರು, ಅದಕ್ಕೆ. ಓಕೆ, ಒಂದು ಸೆಕೆಂಡ್ ಮ್ಯಾಮ್. ಏ ವಾಮನ್. ಹಾಂ ಸರ್. ಒಂದು ಸೆಕೆಂಡ್. ಹಾಂ ಸರ್. ಅಮ್ಮ, ವಿಲ್ ಡೂ ದ ನೀಡ್ಫುಲ್. ಅಮ್ಮನಿಗೆ ಒಂದು ಅಮೌಂಟ್ ಟ್ರಾನ್ಸ್ಫರ್ ಮಾಡ್ಬೇಕಂತ ಮಾಡ್ಬಿಡಿ. ಶೋರ್ ಸರ್, ವಿಲ್ ಡೂ ಇಟ್. ಥ್ಯಾಂಕ್ ಯು. ಇಟ್ಸ್ ಓಕೆ ಅಮ್ಮ. ನಡಿ. ಕಡಿಮೆಯ್ಯ, ಏನೋ ಇದು ತಲೆನೋವು. ಅಮೌಂಟ್ ನೋಡಿದ್ರೆ ದೊಡ್ಡ ಗಂಡಾಂತರಲ್ಲಿ ಸಿಕ್ಬಿದ್ದಂಗಿದೆ. ಏನು ಮಾಡ್ಕೊಂಡೆ ಹೇಳು? ಸ್ವಲ್ಪ ಸುಮ್ಮನೆ ಇರ್ತೀಯ ಮಾವ. ಅವನು ಇಲ್ಲೇ ಅದಾನೆ, ಅವನ ಮುಂದೆ ಇವೆಲ್ಲ ಬೇಕಾ? ಆಮೇಲೆ ಮಾತಾಡೋಣ. ನೋಡೋ, ಈ ವಿಷಯನ ಎಲ್ಲೂ ಬಾಯಿ ಬಿಡಂಗಿಲ್ಲ. ಒಂದು ವೇಳೆ ಬಿಟ್ಟೋ. ಏಯ್, ನನಗೆ ಧಮಕಿ ಹೊಡಿತೇನೋ? ನನಗೆ ಇತ್ತೀಚೆಗೆ ನೀನು ಏನೋ ದೊಡ್ಡ ಗಂಡಾಂತರದಲ್ಲಿ ಸಿಕ್ಬಿದ್ದೀಯಾ ಅಂತ ಅನ್ನಿಸ್ತಾ ಇದೆ. ಎಲ್ಲಿಗೆ ಹೋಗ್ತೀಯ, ಏನು ಮಾಡ್ತೀಯ ಕೇಳಿದ್ರೆ ನನ್ನೇ ಬಾಯಿ ಮುಚ್ಚಿಸ್ತೀಯೋ? ಪುಟ, ಒಂದು ಮಾತು ಹೇಳ್ತೀನಿ ಕೇಳೋ. ಸತ್ಯ ಬೆಂಕಿ ಥರ, ಅದನ್ನು ಮುಚ್ಚಿಟ್ಟಷ್ಟು ಒಳಗಿದ್ದೊಳಗೆ ನಿನ್ನನ್ನೇ ಸುಡುತ್ತೆ. ಯು ಮೈಂಡ್ ಇಟ್ ಆ್ಯಂಡ್ ಯು ಬೆಟರ್ ಮೈಂಡ್ ಇಟ್. ಯು ಬೆಟರ್ ಸ್ಟಾಪ್ ಇಟ್. ತಲೆಗೆ ಶೂಟ್ ಮಾಡ್ಬೇಡ. ಹೊರಡು ಫಸ್ಟ್ ಇಲ್ಲಿಂದ. ಯಾವ್ದು ನೀನು ಬೇಗ ಬರಬೇಕು. ಹೊರಡು ಮಾವ, ಬರ್ತೀನಿ. ಹೇಳಿದ ನೆನಪಿದೆಯಲ್ಲ. ಈಗ ಕನ್ಯಾದಾನ ಶಾಸ್ತ್ರ ಶುರು ಮಾಡಬೇಕು. ಅಣ್ಣನ್ ಕರಿತೀರಾ? ಅಣ್ಣ, ಜಯಲ್ಲಿ ಅಯ್ಯೋ ದೇವ್ರೆ, ಈಗ ಇದ್ದೇ ಇದ್ನಲ್ಲ, ಎಲ್ಲಿ ಹೋದವನು? ಜಯದೇವ. ಅಣ್ಣ, ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಬನ್ನಿ. ಆಯ್ತು ಆಯ್ತು. ಪ್ರತಿ ಕ್ಷಣನೂ ತಂಗಿ ಅಂತ ಪ್ರಾಣ ಬಿಡೋದು ನನ್ನ ಗೆಳೆಯ. ಆದರೆ ಇವ್ರುಗಳಿಗೆ ಈ ಸ್ವಾರ್ಥಗಳ ಅಸಲಿಯತ್ತು ಗೌತಮ್ಗದು ಯಾವಾಗ ಗೊತ್ತಾಗುತ್ತೋ? ಓಂ ಹಿರಣ್ಯವರ್ಣಾಮರಣಿ.
ಅಣ್ಣನ ಮನ್ಸಿಗೆ ನೋವಾಯ್ತು ಅಂತ ಅದಕ್ಕೆ ಮನ್ಸು ಭಾರ ಆಗ್ತಿದ್ಯಾ? ಇವ್ರುಗಳ ಜವಾಬ್ದಾರಿ ನೀನ್ ತಗೊಳ್ತೀಯ? ನೀ ನನ್ನ ಜೀವನಕ್ಕೆ ಬಂದು ಅದಕ್ಕೊಂದು ಅರ್ಥ ಕೊಟ್ಟಿದ್ಯಾ. ನನ್ನ ಜೀವನ ಪರಿಪೂರ್ಣ ಅನ್ನೋ ಭಾವನೆ ಕೊಟ್ಟಿದ್ಯಾ. ಆ ಭಾವನೆ ಯಾವಾಗಲೂ ಹೀಗೆ ಇರೋ ಹಾಗೆ ನಾನು ನೋಡ್ಕೋತೀನಿ. ನಿನ್ ಮೇಲೆ ಸಂತೋಷದ ಮಳೆನೇ ಸುರಿಸ್ತೀನಿ. ಪಂಚಪದಿ ಭವ. ನೀ ನನ್ನ ಬಾಳ ಸಂಗಾತಿ ಮಾತ್ರ ಅಲ್ಲ, ನನ್ನ ಆಪ್ತ ಗೆಳತಿ, ನನ್ನ ಹಿತೈಷಿ. ನನ್ನ ಪ್ರಾರ್ಥನೆಯಲ್ಲಿ ನೀನು ಯಾವಾಗಲೂ ಇರ್ತೀನಿ. ನೀನು ಅಷ್ಟೇ ಕೊನೆವರೆಗೂ ನನ್ನ ಜೊತೆಗೆ ಇರ್ತೀಯ. ನಮ್ಮಿಬ್ರು ಪ್ರೀತಿನೂ ಹೀಗೆ ಇರುತ್ತೆ. ನನ್ನ ಜೊತೆ ನೀನು 6ನೇ ಹೆಜ್ಜೆ ಇಟ್ಟಿದ್ಯಾ. ನನ್ನ ಮನಸ್ಸಿನ ತುಂಬಾ ಸಂತೋಷನೇ ತುಂಬಿದೆ. ನೀನು ಅಷ್ಟೇ ನನ್ನ ಜೀವನ ಪೂರ್ತಿ ಸಂತೋಷ ತುಂಬ್ತಿರ್ತೀಯ ಅಲ್ವಾ? ಈಗ ಕೊನೆ ಹೆಜ್ಜೆ ಸಪ್ತಮಪತಿ ಭವ. ನನ್ನ ಜೊತೆ 7 ಹೆಜ್ಜೆ ಇಟ್ಟಿದ್ಯಾ. ಇನ್ಮೇಲೆ ನಾವಿಬ್ರು ಗಂಡ ಹೆಂಡತಿ ಅಂದ್ರೆ ನಾವಿಬ್ರು ಒಂದೇ. ಹೀಗೆ ಅಲ್ಲ, 7 ಜನ್ಮಕ್ಕೂ ನಾವಿಬ್ರು ಒಂದಾಗೆ ಇರ್ತೀವಿ. ಇನ್ಮೇಲೆ ನೀನೇ ನಾನು, ನಾನೇ ನೀನು. ಅಮ್ಮ, ಅಲ್ಲಿ ನಡೀತಾ ಇದೆಯಲ್ಲ, ಅದ್ರ ಪೂರ್ತಿ ಸ್ಕ್ರಿಪ್ಟ್ ನಂದೆ, ಪದಗಳೆಲ್ಲ ನಂದೆ, ಹೇಳ್ತಾ ಇರೋದು ಮಾತ್ರ ಅವರು. ಓ ಹೌದಾ ಅಪ್ಪಿ, ನಿಂಗೆ ಇಷ್ಟೊಂದು ಟ್ಯಾಲೆಂಟ್ ಇದೆಯಾ? ನಾನು ಯಾರು? ಮಿಸ್ 1998 ಮಂದಾಕಿನಿ ಅವ್ರ ಮಗಳು. ತುಂಬಾ ಹಚ್ಕೊಂಡ್ಬಿಟ್ಟಿದ್ದೀನಿ. ಇವತ್ತು ನಿಮ್ಮ ಮನೆ ಕಳಿಸ್ಕೊಡ್ತಾ ಇದ್ದೀನಿ. ನೀವು ಚೆನ್ನಾಗಿ ನೋಡ್ಕೋತಿರೋ ಅನ್ನೋ ನಂಬಿಕೆ ನನಗಿದೆ. ಯಾವುದೇ ಕಾರಣಕ್ಕೂ ಮನಸ್ಸನ್ನ ನೋಯಿಸ್ಬೇಡಿ, ಅವಳು ಕಣ್ಣೀರು ಹಾಕ್ಸ್ಬೇಡಿ. ಅದಷ್ಟೇ ನಾನು ಕೇಳ್ಕೊಳ್ಳೋದು. ನನಗೂ ಹೀಗೆ ಕಳಿಸ್ಕೊಡ್ತಾರಲ್ವಾ? ನಾನಿದನ್ನೆಲ್ಲ ಹೇಗೆ ಫೇಸ್ ಮಾಡ್ಲಿ? ಅಣ್ಣ, ಯಾಕೆ ಇಷ್ಟೊಂದು ಎಮೋಷನಲ್ ಆಗ್ತಿದ್ಯಾ? ನಾನು ಇಷ್ಟು ದೂರ ಹೋಗ್ತಾ ಇದ್ದೀನಿ. ನಮ್ಮನೆಯಿಂದ ಜೀವ ಮನೆ ಜಸ್ಟ್ 20 ಮಿನಿಟ್ಸ್ ಡ್ರೈವ್ ಅಷ್ಟೇ. ನನಗೆ ಬೋರ್ ಆದಾಗೆಲ್ಲ ನಾನು ಬಂದ್ಬಿಡ್ತೀನಿ. ನನ್ನ ಜೊತೆಗೆ ಜೀವನೂ ಕರ್ಕೊಂಡ್ಬರ್ತೀನಿ. ಚಿಲ್ ಮಾಡು ಅಣ್ಣ.
ಏನ್ ಹೇಳ್ತಿದ್ದೆ ಮಹಿ ನೀನು? ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ನಮಗೆ ಹನಿಮೂನ್ ಪ್ಲಾನ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದಿ ಬೆಸ್ಟ್ ರೆಸಾರ್ಟ್ನ ಬುಕ್ ಮಾಡಿದ್ದಾರೆ. ಸೊ ನಾವಿವಾಗ ಬೇಗ ಏರ್ಪೋರ್ಟ್ಗೆ ಹೋಗಬೇಕು. ಅದೇಗ್ ಸಾಧ್ಯ? ಮದುವೆ ಆದ್ಮೇಲೆ ಮದುಮಗಳನ್ನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಇದೆಯಲ್ಲ. ಏ ಹುಡುಗಿ, ಅಣ್ಣನ್ ಮದ್ವೆಗೆ ಇರಲ್ವೇನೆ? ನಿಮ್ಮ ಅಣ್ಣನ್ ಮದ್ವೆ ನೋಡ್ಬೇಕನ್ನ ಆಸೆ ಇಲ್ವಾ ನಿನ್ಗೆ? ಉತ್ತರ ಕೊಡು, ಕೇಳ್ತಿದಾರಲ್ಲ. ಅಷ್ಟಕ್ಕೂ ಒಂದು ಮಾತು ನನ್ನನ್ನು ಕೇಳ್ದೆ ನೀನ್ ಹೇಗ್ ಪ್ಲಾನ್ ಮಾಡ್ದೆ? ನಾನು ಕೇಳ್ಬೇಕಿತ್ತಲ್ವಾ? ಕಮಾನ್ ಜೀವ, ಇದ್ರಲ್ಲಿ ಈಗೋ ಹರ್ಟ್ ಆಗೋ ಅಂತದ್ದೇನಿದೆ? ಇದು ಈಗೋ ಹರ್ಟ್ ಮಾಡ್ಕೊಳ್ಳೋ ಪ್ರಶ್ನೆ ಅಲ್ಲ ಮಹಿ. ಇಲ್ಲಿ ನಡೀತಿರೋದು ನನ್ನ ಅಕ್ಕ ನಿನ್ನ ಅಣ್ಣನ ಮದುವೆ. ಇದಕ್ಕೆ ನಾವ್ ಇರ್ಬೇಕಲ್ವಾ? ಮದುವೆ ಮಾಡ್ಕೊಳ್ಳೋದು ಮೂಡಿಲ್ಲ. ಗೆಳೆಯ, ನೀನು ಫಸ್ಟ್ ಮದುವೆ ಆಗ್ಬಿಡು, ಆಮೇಲೆ ಮೂಡು ತಾನಾಗೇ ಬರುತ್ತೆ. ಮಂಟಪಕ್ಕೆ ಹೋದ್ರೆ ಪುರೋಹಿತರು ಮಂತ್ರ ಎಲ್ಲ ಪಠಿಸ್ತಾರಲ್ಲ, ಅವಾಗ ಮೂಡು ಸರಿ ಹೋಗುತ್ತೆ ಕಣೋ ಅಂತ ಹೇಳಿದೆ ಅಷ್ಟೇ. ನೋಡ್ ಗೌತಮ್, ನೀನೀಗ ಯೋಚನೆ ಮಾಡ್ಬೇಕಾಗಿರೋದು ಮಹಿಮಾ ಬಗ್ಗೆ ಅಲ್ಲ, ನೀನ್ ಮದ್ವೆ ಆಗೋ ಹುಡುಗಿ ಬಗ್ಗೆ, ಭೂಮಿಕಾ ಬಗ್ಗೆ. ಲೋ ಗೆಳೆಯ, ಒಂದು ಸಲ ಭೂಮಿಕಾತ್ಗೆ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡೋ. ಇದೇ ನೋವು, ಇದೇ ಒದ್ದಾಟ ಅವ್ರಿಗೂ ಇರುತ್ತಲ್ವಾ? ಆದ್ರೆ ಆ ನೋವು ಒದ್ದಾಟಕ್ಕಿಂತ ತಮ್ಮ ಮಗಳು ಒಬ್ಬ ಒಳ್ಳೆ ಹುಡುಗನ ಮದುವೆ ಆಗ್ತಿದ್ದಾಳೆ ಅನ್ನೋ ಖುಷಿನೇ ದೊಡ್ಡದಾಗಿರುತ್ತಲ್ವೇನೋ? ಆ ಖುಷಿ ಕಲ್ಲು ಹಾಕ್ತಾರೇನೋ ಗೆಳೆಯ? ಭೂಮಿಕಾ ನಿನ್ನ ಮದ್ವೆ ಮಾಡ್ಕೊಂಡು ಜೀವನದಲ್ಲಿ ಸುಖವಾಗಿರ್ಬೇಕು ಅಂತ ಕನ್ಸ್ ಕಂಡಿರ್ತಾಳೆ ಅಲ್ವಾ? ಅದೇ ರೀತಿ ಮಹಿಮಾನು ಕನ್ಸ್ ಕಂಡಿರ್ತಾಳೆ ಅಂತ ನಿನ್ಗನ್ಸಲ್ವಾ? ಲೋ ಗೆಳೆಯ, ಹುಟ್ಟಿ ಖುಷಿನೇ ನಿನ್ ಖುಷಿ ಅಂತ ಅನ್ಕೊಂಡು ಅವಳು ಇಷ್ಟಪಟ್ಟು ಹುಡುಗನ್ ಜೊತೆಗೆ ಮದ್ವೆ ಮಾಡ್ಸಿದ್ಯಾ, ಅಂದ್ಮೇಲೆ ನೀನು ಖುಷಿಯಾಗಿರ್ಬೇಕಲ್ವೇನಾ? ಹೌದು ಗೌತಮ್, ಬೇಗ ರೆಡಿ ಆಗ. ಅಯ್ಯೋ, ಬೇಗ ರೆಡಿ ಆಗೋ. ಏನ್ ಮಾಡ್ತಿದ್ಯಾ? ಶ್ರುತಿ, ಮೇಕಪ್ ಸ್ವಲ್ಪ ಜಾಸ್ತಿ ಆಯ್ತು ಅನಿಸ್ತದೆ. ಏನಿಲ್ಲ, ಸರಿಯಾಗೇ ಇದೆ. ಆಕ್ಚುಲಿ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಇದು ಕಡಿಮೆನೆ. ಮಮ್ಮಿ, ನೀನ್ ಯಾವಾಗ್ಲೂ ಜಾಸ್ತಿ ಮೇಕಪ್ ಮಾಡಲ್ವಲ್ಲ, ಅದಕ್ಕೆ ಹಾಗೆ ಅನಿಸ್ತಿದೆ ಅಷ್ಟೇ. ಆಯ್ತೇನ್ರಮ್ಮ, ನಿಮ್ದು ತುಂಬಾ ಲೇಟ್ ಆಗ್ತಾ ಇದೆ. ಆಂಟಿ, ನಮ್ಮ ಮದುಮಗಳು ರೆಡಿ. ಥ್ಯಾಂಕ್ಸ್. ಹೋಗಿ ಅಲ್ಲಿ ಅಪೇಕ್ಷನ್ ರೆಡಿ ಮಾಡ್ಬಿಡಿ. ಮದುಮಗಳು ರೆಡಿ ಆದ್ರೂ ಅವಳು ಇನ್ನೂ ರೆಡಿ ಆಗಿರಲ್ಲ. ಪ್ಲೀಸ್ ಹೋಗಿ. ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ನನ್ ಕಂದ. ಮುದ್ದಾಗಿ ಕಾಣೋದಿರ್ಲಿ, ಆದ್ರೆ ಇದೆಲ್ಲ ಬೇಕಾ ಅಂತ ಎಡಬಳೆ ಚಿಕ್ಕದಾಗೇನಾದ್ರೂ ಸಿಂಪಲ್ ಆಗಿ. ಇದು ತುಂಬಾ ಭಾರ ಇದೆ ಅಮ್ಮ. ಅಯ್ಯೋ, ಇದ್ರೆ ಇರ್ಲಿ ಬಿಡಿ. ಅಮ್ಮಮ್ಮ ಅಂದ್ರೆ ಏನಾಗುತ್ತೆ? ನೀನ್ ಈ ಭಾರ ತಡಿಯಕ್ಕಾಗ್ದೆ ಟಪ್ ಅಂತ ಕೆಳಗ್ ಬೀಳ್ಬಹುದು. ಸ್ಲೋ ಮೋಷನಲ್ಲಿ ಹಾಗೇ ಗೌತಮ್ ಬಂದು ನಿನ್ ಹಂಗೇ ಕ್ಯಾಚ್ ಹಿಡಿತಾರೆ. ಕ್ಯಾಚ್ ಹಿಡಿದು ಆಗಿಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದಾಗ ಅದೆಷ್ಟು ರೊಮ್ಯಾಂಟಿಕ್ ಆಗಿರುತ್ತೆ. ಯೋಚನೆ ಮಾಡೋಳು. ಪ್ಲೀಸ್ ಸಾಕ್ ಸುಮ್ನಿರ್ ನೀನು. ಇದು ನೀನ್ ಹೇಳೋದೆಲ್ಲ ಯಾವ್ದು ರಿಯಲ್ ಲೈಫಲ್ಲಿ ಆಗಲ್ಲ. ಪಟ್ ಅಂತ ಬಿದ್ರೆ ಕೈಕಾಲ್ ಮುರ್ಕೋತೀನಿ ಅಷ್ಟೇ. ನನ್ ಕಷ್ಟ ಹೇಳ್ಕೊತಿದ್ರೆ ನಿನ್ ಜೋಕ್ ಅನಿಸ್ತಿದೆ. ಗೌತಮ್ ಅವ್ರ ಅಜ್ಜಿ ಸೆಲೆಕ್ಟ್ ಮಾಡಿದ್ರೆ ಹೀಗೆ ಇರುತ್ತಲ್ವಾ? ಅವ್ರ ಮನೆಯ ಘನತೆ ಗೌರವದ ಭಾರನ ನಾನು ಹೊರ್ತಿದ್ದೀನಿ ಅಷ್ಟೇ. ಭೂಮಿ, ಎಲ್ಲದಕ್ಕೂ ಗೌತಮ್ ಮನೆಯವ್ರನ್ನ ಬ್ಲೇಮ್ ಮಾಡ್ಬೇಡ. ನೋಡು ಕಂದ, ನಾವು ತಂದೆ ತಾಯಿಯಾಗಿ ನಿನ್ನ ಹೆಂಗ್ ನೋಡ್ಬೇಕು, ನಿನ್ ಮದ್ವೆ ಹೆಂಗ್ ಮಾಡ್ಬೇಕು ಅಂತ ಅನ್ಕೊಂಡಿದ್ವೋ
ಅದ್ಯಾವುದು ನಾವು ಮಾಡಕ್ಕಾಗ್ಲಿಲ್ಲ. ಅದನ್ನೆಲ್ಲ ತೃಪ್ತಿ ಆಗೋಷ್ಟು ಗೌತಮ್ ಮನೆಯವರು ನಿನಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಸಂತೋಷ ಪಡ್ಬೇಕು. ಅದನ್ನ ಬಿಟ್ಬಿಟ್ಟು ಮೊಸರಲ್ಲಿ ಕಲ್ಲು ಹುಡ್ಕೋ ಕೆಲ್ಸ ಮಾಡ್ಬಾರ್ದು, ಗೊತ್ತಾಯ್ತಾ? ಈ ನಿನ್ ಹಳೆ ಅಭ್ಯಾಸಗಳನ್ನೆಲ್ಲ ಬಿಟ್ಬಿಡ್ಬೇಕು. ಅವ್ರ ಅಂತಸ್ತಿಗೆ ತಕ್ಕಂಗೆ ನೀನ್ ಅಪ್ಡೇಟ್ ಆಗ್ಬೇಕು. ಆಗ್ಲೇ ನೀನು ಅವ್ರ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅವ್ರಿಗೆ ಹೊಂದ್ಕೊಂಡು ಬಾಳ್ವೆ ಮಾಡಕ್ ಸಾಧ್ಯ. ಅರ್ಥ ಆಯ್ತೇನೆ? ಅರ್ಥ ಆಯ್ತು. ಏನ್ ಅರ್ಥ ಆಯ್ತು? ಅದೇ ಈಗ ನೀನ್ ಹೇಳಿದ್ದು. ಇನ್ಮೇಲೆ ಭೂಮಿಕಾ ಸದಾಶಿವ ಅಲ್ಲ, ದ ಗ್ರೇಟ್ ಬಿಸ್ನೆಸ್ ಮ್ಯಾನ್ ಗೌತಮ್ ದಿವಾನ್ ಅವ್ರ ಹೆಂಡತಿ ಕಣೆ. ಕಲ್ಯಾಣಿ, ಈ ತರ ನೀನ್ ಎಲ್ಲರೂ ಕೇಳಿದ್ಯೇನೆ? ಮದ್ವೆ ಆದ್ಮೇಲೆ ಹುಡುಗಿನ ಮನೆ ತುಂಬಿಸ್ಕೊಳಕ್ ಮುಂಚೆನೆ ಹನಿಮೂನ್ ಅಂತೆ. ಮದ್ವೆ ಮಂಟಪದಿಂದ ಜೀವನ ಡೈರೆಕ್ಟ್ ಆಗಿ ಹನಿಮೂನ್ಗೆ ಕರ್ಕೊಂಡು ಹೋಗ್ಬಿಟ್ಲು. ಏನೇ ಇದು? ಇದ್ಯಾಕೋ ತುಂಬಾ ಓವರ್ ಆಯ್ತು ಪಿಂಕಿ ಅಮ್ಮ. ಅಲ್ಲ, ಈ ಮಂದಾಕಿನಿ ಅಕ್ಕ ಅವಳ ಕೈ ಹಿಡಿದು ದರ ದರ ಅಂತ ಹೇಳ್ಕೊಂಡ್ ಬರ್ಬೇಕು ತಾನೆ ಅಲ್ವಾ? ಮತ್ತೆ ನಾನೇನಾದ್ರೂ ಅವಳ ಜಾಗದಲ್ಲಿ ಇದ್ದಿದ್ರೆ ಹಂಗೆ ಮಾಡ್ತಾ ಇದ್ದೆ. ಆದ್ರೆ ಈ ಮನೇಲಿ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಅನ್ಕೊಂಡೆ. ನಮ್ಗೂ ಶಾಸ್ತ್ರ ಸಂಪ್ರದಾಯ ಅಂತ ಒಂದ್ ಇರುತ್ತಲ್ವಾ ಪಿಂಕಿ ಅಮ್ಮ, ನಮ್ದನ್ನ ನಾವ್ ಮಾಡ್ದೆ ಹಾಗೆ ಬಿಟ್ಕೊಡಕ್ಕಾಗುತ್ತಾ? ಅಲ್ವಾ? ಮತ್ತೆ ಈ ಮಾತನ್ನ ಅವ್ರ ಮುಂದೆ ಏನಾರು ಹೇಳು, ಅವಾಗ ಏನಂತಾರೆ ಅವರು? ಓಲ್ಡ್ ಫ್ಯಾಷನ್, ಇವ್ರ ಹಳಬ್ರು ಅಂತ ಸ್ಟಿಕ್ಕರ್ ಅಂಟಿಸ್ಬಿಡ್ತಾರೆ. ಮದುವೆ ಆಗ್ತಿದ್ದಂಗೆನೆ ಹನಿಮೂನ್ ಅಂತೆ. ಈ ಶ್ರೀಮಂತ ರೀತಿ ರಿವಾಜೆ ನನಗೆ ಅರ್ಥ ಆಗ್ತಾ ಇಲ್ಲ. ನನ್ಗೆ ಈಗ ಅನಿಸ್ತಾ ಇದೆ, ನಮ್ ಜೀವನ್ಗೆ ಒಂದು ಸಾಧಾರಣ ಮನೆ ಹುಡುಗಿನ ತಂದು ಮದುವೆ ಮಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಇನ್ನು ಈ ಮದುವೆಲಿ ಏನೇನ್ ನಡೆಯುತ್ತೋ, ಈ ಕಣ್ಣಿಂದ ಇನ್ನು ಏನೇನ್ ನೋಡ್ಬೇಕಾಗುತ್ತೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಅತ್ತೆ, ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋ ಅಗತ್ಯ ಇಲ್ಲ. ಏನೇ ಆದ್ರೂ ಒಳ್ಳೇದಾಗತ್ತೆ ಅಂತ ಅನ್ಕೊಂಡ್ರೆ ಸಾಕು ಅನ್ನೋದು ನನ್ನ ಭಾವನೆ. ಏನ್ ಸದಾಶಿವ್, ನಮ್ಮ ಸಂಪ್ರದಾಯದ ವಿರುದ್ಧವಾಗಿ ಅವ್ರು ಏನೇ ಮಾಡಿದ್ರು ನೋಡ್ಕೊಂಡು ಸುಮ್ಮನಿರ್ಬೇಕಾ? ಏನು ಮಾತಾಡ್ಲೇಬಾರ್ದಾ? ಅದು ಹಾಗಲ್ಲ ಅಮ್ಮ, ನೀನು ಹೇಳಿದ ಕರೆಕ್ಟ್ ಕಣಮ್ಮ. ಏನೇ ಅದು? ನೀನು ಈ ಗೆಟಪ್ ಅಲ್ಲಿ, ಈ ಸೀರೆನಲ್ಲಿ ಅದು ಎಷ್ಟು ಚೆನ್ನಾಗಿ ಕಾಣ್ತಿದ್ಯಾ ಗೊತ್ತಾ? ನೀನ್ ಯಾರಾದ್ರೂ ನೋಡಿದ್ರೆ ನೀನ್ ಭೂಮಿಕಾ ಅಮ್ಮಮ್ಮ ಅಂತ ಅನ್ಸೋದೇ ಇಲ್ಲ, ಅಷ್ಟು ಯಂಗ ಕಾಣ್ತಾ ಇದ್ದೆ. ನಿಜ ಏನೇ? ಈ ಸೀರೆಯಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದ್ದೀನ? ಇನ್ನೇನಮ್ಮ, ನಾನ್ ಸುಳ್ಳು ಹೇಳ? ಏನ್ರಿ ಚೆನ್ನಾಗಿ ಕಾಣ್ತಿಲ್ವಾ? ಈಗ ನನ್ಗೆ ದೊಡ್ಡ ಯೋಚನೆ ಶುರು ಆಗ್ಬಿಟ್ಟಿದೆ. ನೀನ್ ಈ ಸೀರೆನಲ್ಲಿ ಇಷ್ಟು ಬ್ಯೂಟಿಫುಲ್ ಆಗಿ ಮಂಟಪದೊಳಗೆ ಎಂಟ್ರಿ ಕೊಟ್ಟೆ ಅಂತ ಇಟ್ಕೋ, ಅಲ್ಲಿರೋರ್ ಕಣ್ಣೆಲ್ಲ ನಿನ್ ಮೇಲೆ ಇರುತ್ತೆ. ಅಯ್ಯಪ್ಪ, ಅವಾಗ ಗಂಡು ಹೆಣ್ಣನ್ ಯಾರ್ರಿ ನೋಡ್ತಾರೆ? ಅಮ್ಮಮ್ಮ ಹಿಟ್ಟು ಮದ್ವೆ ಫ್ಲಾಪ್ ಆಗೋಗುತ್ತೆ. ನನ್ಗದೇ ಭಯ ಆಗ್ತಾ ಇರೋದು. ಮಂದು, ಹೌದೇನೆ? ನಾನು ಅಷ್ಟೊಂದು ಪ್ರೀತಿಯಾಗಿ ಕಾಣಿಸ್ತಾ ಇದ್ದೀನ? ಅಯ್ಯ ಹೂ ಕಣಮ್ಮ, ಹೇಳಿದ್ದೀನಿ ಪದೇ ಪದೇ ಹೇಳ್ತಾ ಇರ್ಲಾ? ಈಗ ನೋಡು, ಮನೆಗೆ ಹೋಗಕ್ಕೆ ಲೇಟ್ ಆಗೋಗುತ್ತೆ, ಬೇಗ ಹೊರಡು. ನಮ್ಮ ಮನೆಗೆ ನೀನೇ ದೊಡ್ಡೋಳಲ್ವಾ, ನೀನೇ ಮುನ್ನಡಿಬೇಕು. ಹಾ, ಹೊರಡು. ನಡಿ, ಹೊರಡಿ ಎಲ್ಲರೂ. ಅಲ್ಲ, ನನ್ ಬ್ಯಾಂಕ್ ಅಲ್ಲೇ ಇಲ್ವೇನಮ್ಮ? ಗಡಿಬಿಡಿ, ಹೊರಡು ಬೇಗ. ಬಿಡ್ತೀನಿ, ನಾನು ಭೂಮಿಗೆ ಕರ್ಕೊಂಡ್ ಬಂದ್ಬಿಡ್ತೀನಿ. ದೇವ್ರೆ, ನೀನೇ ಕಾಪಾಡ್ದೆ ರೀ. ನಾನು ಹೋಗಿ ಭೂಮಿನ ಕರ್ಕೊಂಡ್ ಬಂದ್ಬಿಡ್ತೀನಿ. ದೇವ್ರೆ, ಆಂಟಿ, ನೀವಿನ್ನೂ ಕಲ್ಯಾಣ ಮಂಟಪಕ್ಕೆ ಹೊರಡ್ಲಿಲ್ವಾ? ಅದಿರ್ಲಿ, ತಾವಿ ಬೊಕೆ ಇಟ್ಕೊಂಡು ಯಾವ ಮದ್ವೆಗೆ ಹೊರಟಿದ್ದೀರಾ? ಅಯ್ಯೋ, ಯಾಕೆ ಕೇಳ್ತಿದ್ದೀರಾ? ಭೂಮಿ ಮದ್ವೆಗೆ ಹೋಗ್ತಾ ಇದ್ದೀನಿ. ನನ್ನ ಭೂಮಿ ಮದ್ವೆಗ? ನೆವರ್. ಇದು ನನ್ನ ಮಗಳ ಜೀವನದಲ್ಲಿ ಸದಾ ನೆನ್ಪಿರೋ ಅಂತ ದಿನ. ಅವಳ ಜೀವನದಲ್ಲಿ ದೇವರ ದಯದಿಂದ ಏನೋ ಒಳ್ಳೇದಾಗಕ್ ಹೊರಟಿದೆ. ತಾವೀಗ ಅಲ್ಲಿಗೆ ಬಂದು ಹಳೆ ಗಾಯನ ಕೆತ್ಕೋ ಕೆಲಸ ಮಾಡಬೇಡಿ. ಹಳೇದನ್ನೆಲ್ಲ ನೆನ್ಪು ಮಾಡಿ ಅವಳ ಮನ್ಸಿಗೆ ದುಃಖ ಕೊಡೋ ಉದ್ದೇಶ ನಿಂದಿದ್ರೆ ಅದನ್ನ ಮಾಡೋ ಅವಕಾಶ ನಾನು ಖಂಡಿತ ಕೊಡೋದಿಲ್ಲ. ಆಂಟಿ, ನಾನು ಭೂಮಿಗೆ ಹಳೆದಿನೆಲ್ಲ ನೆನ್ಸೋದಕ್ಕಾಗ್ಲಿ ಅಥವಾ ಅವಳಿಗೆ ನೋವು ಕೊಡೋದಕ್ಕಾಗ್ಲಿ ಬರ್ತಿಲ್ಲ. ನನಗೆ ಆತರ ಯಾವುದೇ ಇಂಟೆನ್ಷನ್ ಇಲ್ಲ. ಆಂಟಿ, ನೀವು ನನ್ನನ್ನ ತುಂಬಾನೇ ತಪ್ಪು ತಿಳ್ಕೊಂಡಿದ್ದೀರಾ. ಆಕ್ಚುಲಿ ಭೂಮಿಗೆ ಒಳ್ಳೆ ಲೈಫ್ ಸಿಗ್ಬೇಕು ಅಂತ ನಾನು ತುಂಬಾನೇ ವಿಶ್ ಮಾಡ್ತಿದ್ದೆ. ಅವಳಿಗೆ ಎಲ್ಲಾ ತರ ಹ್ಯಾಪಿನೆಸ್ ಸಿಗ್ಲಿ ಅಂತ ಬಯಸೋರಲ್ಲಿ ನಾನು ಒಬ್ಬ. ಇದನ್ನೆಲ್ಲ ನಂಬಿಡ್ಬೇಕಾ? ಎಸ್ ಆಂಟಿ, ಈಗ ನಾನು ಏನೇ ಹೇಳಿದ್ರು ಆನೆಸ್ಟ್ ಆಗಿ ಹೇಳಿದೀನಿ, ಮನ್ಸಾರೆ ಹೇಳಿದೀನಿ. ಭೂಮಿಕಾ ಬಗ್ಗೆ ನನಗೆ ಒಳ್ಳೆ ಅಭಿಪ್ರಾಯ ಇದೆ. ಆಕ್ಚುಲಿ
ತಪ್ಪೆಲ್ಲ ನಂದೇ. ನಮ್ಮ ಮಧ್ಯ ಏನೇ ನಡೆದಿದ್ರು ಅದಕ್ಕೆಲ್ಲ ಕಾರಣ ನಾನೇ. ಆದ್ರೆ ಗಿಲ್ಟ್ ಫೀಲ್ ನನಗೆ ಇನ್ನೂ ಕಾಡ್ತಿದೆ ಆಂಟಿ. ಅದು ನನಗೆ ಕೊನೆ ತನಕ ಹಾಗೆ ಇರುತ್ತೆ. ಹೌದಾ? ತುಂಬಾ ಸಂತೋಷನಪ್ಪ. ಆದ್ರೆ ಇದಿಷ್ಟನ್ನು ನಿನ್ ಮನ್ಸಲ್ಲೇ ಇಟ್ಕೊಂಡಿದ್ರೆ ಸರಿ. ಒಂದ್ ಕಾಲದಲ್ಲಿ ನನ್ನ ಮಗಳ ಜೀವನನ ಹಾಳು ಮಾಡ್ದವ್ ನೀವು. ಅವಳ ಜೀವನನ ಕಣ್ಣೀರಲ್ಲಿ ಕೈ ತೊಳೆಯೋ ಹಾಗೆ ಮಾಡ್ದವ್ ನೀನು. ಇವಾಗ ಇದ್ದಕ್ಕಿದ್ದಾಗೆ ಅವಳ ಬಗ್ಗೆ ಅಭಿಮಾನ ಗೌರವ ಜಾಸ್ತಿ ಆಗಿದೆ. ಒಳ್ಳೇದು, ಎಲ್ಲ ಇರ್ಲಿ. ಇದು ನಿಜಾನೇ ಆಗಿದ್ರೆ ಅವಳಿಂದ ದೂರ ಇದ್ಬಿಡಿ. ಅವಳ ಕಣ್ಗೂ ಕಾಣಿಸ್ಕೋಬೇಡ ನೀನು. ಅವಳೀಗ ಹಳೇದನ್ನೆಲ್ಲ ಮರೆತು ಹೊಸ ಜೀವನನ ಕಟ್ಕೋತಾ ಇದ್ದಾಳೆ. ಈಗ ಅವಳ ಮುಂದೆ ಬಂದು ಅವಳ ಖುಷಿನ ಹಾಳು ಮಾಡಿ ಮತ್ತೆ ಅದೇ ಕೆಸರಲ್ಲಿ ಅವಳನ್ನ ಎಳೆಯೋದಕ್ಕೆ ನೋಡ್ಬೇಡ. ನೋಡಿ ಆಂಟಿ, ನನ್ನನ್ನ ಇನ್ಸಲ್ಟ್ ಮಾಡಿ ನೀವು ದೊಡ್ಡವರಾಗಕ್ ನೋಡ್ಬೇಡಿ. ನನಗಷ್ಟೇ ಅಲ್ಲ, ಅಪಾರ್ಟ್ಮೆಂಟ್ ಅಲ್ಲಿರೋರು ಎಲ್ರಿಗೂ ಗೊತ್ತು. ಆ ಗೌತಮ್ ದಿವಾನ್ ಹತ್ರ ದುಡ್ಡಿದೆ ಅಂತಾನೆ ನೀವು ಮದ್ವೆ ಮಾಡ್ತಾ ಇರೋದು. ನಿಮಗೆ ದುಡ್ಡೇ ಮುಖ್ಯ, ನಿಮ್ ಮಗಳಲ್ಲ. ಸುಮ್ನೆ ಇರೋ. ನನ್ನ ಅಳಿಯನ ಬಗ್ಗೆ ಬಾಯಿಗೆ ಬಂದಂಗ್ ಮಾತಾಡಿದ್ರೆ ಅದು ಚೆನ್ನಾಗಿರೋದಿಲ್ಲ. ಏಯ್, ನಿನಗೇನೋ ಗೊತ್ತು ಅವ್ರ ಬಗ್ಗೆ? ಈಗ ನೀನ್ ಎಸ್ ಅಂದ್ರೆ ನಿನ್ ಲೈಫೇ ಚೇಂಜ್ ಆಗ್ಬಿಡುತ್ತೆ. ಸಲೀನಾ, ನೀನ್ ಹೇಳ್ತಾ ಇರೋದು ನನ್ಗೆ ಅರ್ಥ ಆಗ್ತಾ ಇದೆ. ಬಟ್ ಇವತ್ ನಮ್ಮ ಅಕ್ಕನ್ ಮದ್ವೆ ಇಲ್ದೆ ಬೇರೆ ಏನೇ ಪ್ರೋಗ್ರಾಮ್ ಇದ್ದಿದ್ರು ನಾನ್ ಯೋಚನೆ ಮಾಡದೆ ಬಂದ್ಬಿಡ್ತಾ ಇದ್ದೆ. ಬಟ್ ಇವತ್ತಂತೂ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಇಟ್ಸ್ ಇಂಪಾಸಿಬಲ್. ಐ ಆಮ್ ಸೋ ಸಾರಿ. ಪ್ಲೀಸ್ ಕಣೆ, ಅರ್ಥ ಮಾಡ್ಕೋ. ನೀನ್ ಇಷ್ಟಪಟ್ಟು ಸ್ಟಾರ್ಡಮ್ಮು, ನೇಮು, ಫೇಮು ಎಲ್ಲ ಈ ಶೋ ಇಂದ ಸಿಗುತ್ತೆ. ಈ ಶೋ ಅಷ್ಟು ಗ್ರ್ಯಾಂಡ್ ಆಗಿರುತ್ತೆ. ಇದಾದ್ಮೇಲೆ ನೀನು ಇಂಡಿಯಾದ ಒನ್ ಆಫ್ ದಿ ಟಾಪ್ ಮಾಡೆಲ್ ಆಗ್ಬಿಡ್ತೀಯಾ. ಜಸ್ಟ್ ಇಮ್ಯಾಜಿನ್. ಬಟ್ ಅಕ್ಕನ್ ಮದ್ವೆ ಬಿಟ್ಟು ನಾನು ಹೆಂಗೆ ಬರ್ಲಿ? ಅಕ್ಕನ್ ಮದ್ವೆ ನೀನ್ ಇಲ್ಲ ಅಂದ್ರೂ ಆಗುತ್ತೆ. ಆದ್ರೆ ಶೋ ಬಿಟ್ರೆ ನಿಂಗೆ ಲಾಸು. ನಿನ್ ಕೈಯಾರ ನಿನ್ ಫ್ಯೂಚರ್ ಯಾಕೆ ಹಾಳು ಮಾಡ್ಕೊಂತ್ಯಾ? ಮತ್ತೆ ಈ ಅವಕಾಶ ಸಿಗಲ್ಲ ಅಪೇಕ್ಷಾ. ನೀನು ನೇರವಾಗಿ ನನ್ನ ಸ್ಟುಡಿಯೋಗ್ ಬಾ, ನಾನು ಅಲ್ಲೇ ಸಿಗ್ತೀನಿ. ಸಾರಿ ಸಲೀನಾ, ನಾನ್ ಬರಕ್ಕಾಗಲ್ಲ. ನನಗ್ ಅದೃಷ್ಟ ಇದ್ರೆ ಇಂಥ ಅವಕಾಶ ಮತ್ತೆ ಸಿಗತ್ತೆ. ಐ ಆಮ್ ಸೋ ಸಾರಿ. ಪ್ಲೀಸ್ ಅಪೇಕ್ಷಾ. ಆದ್ರೆ ಅಕ್ಕನ್ ಮದ್ವೆ ಹಾಗಲ್ಲ. ಲೈಫಲ್ಲಿ ಒಂದೇ ಸತಿ ಸಿಗೋ ಖುಷಿ ಅದು. ನಾನು ಅದನ್ನ ಮಿಸ್ ಮಾಡ್ಕೊಳ್ಳಲ್ಲ. ಅಂಡ್ ಸಲೀನಾ, ಥ್ಯಾಂಕ್ ಯು ಸೋ ಮಚ್. ಈ ತರ ಒಂದು ಅವಕಾಶ ಇದೆ ಅಂತ ನನ್ನ ನೆನಪು ಮಾಡ್ಕೊಂಡು ನನಗೆ ಕಾಲ್ ಮಾಡಿದ್ದಕ್ಕೆ ಐ ಆಮ್ ಸೋ ಸಾರಿ ಸಲೀನಾ. ಟೇಕ್ ಕೇರ್. ಬಂದು ನೀನು ಕಾರ್ ಬುಕ್ ಮಾಡ್ತೀನಿ ಅಂತ ಹೇಳಿದ್ದೆಲ್ಲ ಏನಾಯ್ತು? ಅದನ್ನ ವಾಪಸ್ ಕಳ್ಸ್ಬಿಟ್ಟಮ್ಮ. ಅಯ್ಯೋ, ಯಾಕೆ ನೀನ್ ಆ ತರ ಮಾಡಿದೆ? ಅದು ಭೂಮಿ ನಮ್ಮ ಹಳೆ ಕಾರಲ್ಲೇ ಹೋಗೋಣ ಅಂತ ಹಠ ಹಿಡಿದ್ಲು, ಅದಕ್ಕೆ. ಯಾಕಂತೆ? ಭೂಮಿಗೆ ಅವಳ ಮದ್ವೆ ಆದಷ್ಟು ಸಿಂಪಲ್ ಆಗಿ ಆಗ್ಬೇಕಂತೆ. ಅನ್ನೆಸೆಸರಿ ದುಡ್ಡು ಖರ್ಚು ಮಾಡಬಾರ್ದಂತೆ. ಕರೆಕ್ಟಾ? ಅದು ಅಲ್ದೆ ಈ ಕಾರ್ ಅಂದ್ರೆ ಅವಳಿಗೆ ಎಮೋಷನಲ್ ಅಟ್ಯಾಚ್ಮೆಂಟ್. ಹಾಗಂತ ಹೇಳಿ ನನ್ನ ಬಾಯಿ ಮುಚ್ಚಿಸ್ಬಿಟ್ರು. ಏನೇ ಇದು, ಈಗಿನ ಕಾಲದಲ್ಲೂ ಹಿಂಗ? ಇರ್ಲಿ ಬಿಡಮ್ಮ, ಇವತ್ತು ಅವಳಿಗೇನ್ ಖುಷಿನೋ ಅದನ್ನೇ ಮಾಡೋಣ. ಅವಳು ಸಂತೋಷವಾಗಿದ್ರೆ ಅಷ್ಟೇ ಸಾಕು. ಸರಿಯಾಗಿ ಹೇಳ್ದೆ ಮಂದಾಕಿನಿ. ಇನ್ನೇ ಮರ್ತಿದ್ಯಾ, ನೆನ್ಪು ಮಾಡ್ಕೋ. ನೋಡಿ, ನೀನ್ ಸ್ವಲ್ಪ ಹೊದ್ಬಿಟ್ರೆ ನಿಮ್ಮನ್ನೇ ಮರ್ತು ಹೋಗ್ಬಿಡ್ತೀನಿ. ನಿಮ್ ಮಳೆಯ ಗೌತಮ್ನ ಈ ಫ್ಲಾಟ್ ಅಲ್ಲಿ ಮೊದ್ಲು ಪರಿಚಯ ಮಾಡ್ಕೊಂಡಿದ್ದೆ ನಾನು ಕಣೆ. ಅವತ್ತೇ ನಾನು ಹೇಳಿದ್ದೆ ಅವ್ರಿಬ್ರದ್ದು ಒಳ್ಳೆ ಜೋಡಿ ಅಂತ. ಬೇಗ ಮದುವೆ ಮಾಡ್ಕೊಳ್ಳಿ, ನಿಮ್ಮಿಬ್ರದ್ದು ಒಳ್ಳೆ ಜೋಡಿ.
ಅಲ್ವೇನೆ ಭೂಮಿ? ನನ್ ಮಾತು ನಿಜ ಆಯ್ತು ನೋಡಿದ್ರಾ? ಅಲ್ಲ ಕಣೆ, ಅವತ್ತು ಅಷ್ಟು ಕೇಳಿದ್ರು ಬಾಯೇ ಬಿಡ್ಲಿಲ್ವಲ್ಲ. ಕಳ್ಳಿ ಮೇಕಪ್ಪು. ಅಯ್ಯಯ್ಯೋ, ನಿಮ್ಮ ಮೊಮ್ಮಗಳಿಗೆ ಏನು ಮಾಡಲ್ಲ. ಒಳ್ಳೇದಾಗ್ಲಿ ಭೂಮಿ, ಚೆನ್ನಾಗಿರು. ಬೇಗ ರೆಡಿಯಾಗಿ ಮುಹೂರ್ತ ಟೈಮಿಗೆ ಬಂದ್ಬಿಡಿ. ಎಲ್ಲರೂ ನಡಿ, ಬನ್ನಿ ಹೋಗೋಣ. ಬನ್ನಿ ಕೂತ್ಕೊಳ್ಳಿ. ಭೂಮಿ ಬಾ. ಭೂಮಿ ಆಟೋ. ಟ್ಯಾಕ್ಸಿ ಕೂಡ ಬುಕ್ ಆಗ್ತಾ ಇಲ್ಲ. ಟ್ರೈ ಮಾಡ್ತಾ ಇರೋ ಸಿಗುತ್ತಾ? ಏನ್ರಿ ಒಂದು ಆಟೋನು ಇಲ್ಲ? ಓ ಪಾಪ, ಮಧು ಮಗಳನ್ ರೋಡಲ್ಲಿ ನಿಲ್ಸ್ಕೊಂಡು. ಆಟೋ 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 ಆಟೋ. ನೀನು ಊಬರೇ ಟ್ರೈ ಮಾಡಿ ಇನ್ನೊಂದ್ಸಲ. ಆಟೋ. ಅವಳು ಟ್ಯಾಕ್ಸಿ ಟ್ರೈ ಮಾಡ್ತೀಯಳಂತೆ. ಆಯ್ತು, ನಾನು ಆಟೋ ಟ್ರೈ ಮಾಡ್ತೀನಿ. ಯಾವ್ದು ಟ್ಯಾಕ್ಸಿ ಬುಕ್ ಆಗ್ತಾ ಇಲ್ಲ. ಟ್ರೈ ಮಾಡು. ಆಟೋ 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 ಆಟೋ. ಮಂಗೇಶ್ ಪಾಳ್ಯ ಬರ್ತೀಯಪ್ಪ? ಅದೆಲ್ಲಿ ಬರುತ್ತೆ ಸರ್? ಇಲ್ಲೇ 3 ಕಿಲೋಮೀಟರ್ ಮುಂದೆ ಸರ್. ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ. ಆಟೋ. ಯುಎಸ್ ಇಂದ ಕಾಲ್ ಬರ್ತಾ ಇದೆ. ಪಿಕ್ ಮಾಡು. ಹಲೋ. ಯಾ, ಐ ನೋ ದಟ್. I'll get back. Thank you. ಏನಂತೆ ಆನಂದ್? ಏನಂದ್ರು? ಅಂದ್ರೆ ಆದಷ್ಟು ಬೇಗ ಡಿಸೈಡ್ ಮಾಡಿ ಕನ್ಫರ್ಮ್ ಮಾಡಿ ಅಂತ ಹೇಳಿದ್ರು. ಅಂದಮೇಲೆ ಏನಾದ್ರೂ ಒಂದು ಡಿಸಿಷನ್ಗೆ ಬರಲೇಬೇಕಲ್ವಾ ನೀನು? ನಾನು ಆಲ್ರೆಡಿ ಡಿಸೈಡ್ ಮಾಡಾಯ್ತು ಅಪರ್ಣ. ನಿನ್ನ ಜೊತೆ ಒಂದ್ಸರ್ತಿ ಮಾತಾಡಿ ಅವ್ರಿಗೆ ಹೇಳೋಣ ಅಂತ ಇದ್ದೆ ಅಷ್ಟೇ. ನನಗೆ ಈ ಕೆಲಸ ಬೇಡ. ನಾನು ತುಂಬ ಯೋಚನೆ ಮಾಡಿನೇ ಈ ನಿರ್ಧಾರ ತಗೊಂಡಿದ್ದೀನಿ. ನನ್ನ ಗೆಳೆಯನಿಗೆ ಈಗ ನನ್ನ ಅವಶ್ಯಕತೆ ತುಂಬ ಇದೆ. ಬಿಸ್ನೆಸ್ ಅಂತ ಬಂದರೆ ಅವನ್ನ ಮೀರಿಸೋರೇ ಇಲ್ಲ, ಅವನಿಗೆ ಯಾರೂ ಸಾಟಿನೇ ಇಲ್ಲ. ಆದರೆ ಪರ್ಸನಲ್ ವಿಷಯಕ್ಕೆ ಅಂತ ಬಂದರೆ ಅವನು ಎಳೆ ಮಗು ಥರ ತುಂಬ ಇನ್ನೋಸೆಂಟು. ಹೊಸ ಜೀವನ ಕಾಲಿಡ್ತಿರೋ ಇಂಥ ಹೊತ್ತಲ್ಲಿ ಅವನ್ನ ಬಿಟ್ಟು ಹೋಗೋದಕ್ಕೆ ನನ್ನ ಮನಸ್ಸಾಕ್ಷಿ ಒಪ್ತಿಲ್ಲ ಅಪರ್ಣ. ಯಾವತ್ತು ಭೂಮಿಕಾತ್ಗೆ ಅವನು ಮಗುವಿನಂಥ ಮನಸ್ಸನ್ನ, ಇನ್ನೋಸೆನ್ಸನ್ನ ಅರ್ಥ ಮಾಡ್ಕೋತಾರೋ, ಅವನ್ನ ಮನಸ್ಸಾರೆ ಒಪ್ಕೋತಾರೋ, ಅಲ್ಲಿವರೆಗೂ ನಾನು ಅವನ ಜೊತೆಗೆ ಇರಲೇಬೇಕಾಗುತ್ತೆ. ಸಾರಿ, ನಾನೊಬ್ಬನೇ ಅಲ್ಲ, ನೀನು ಇರಬೇಕು. ನಾವಿಬ್ಬರು ಅವನ ಜೊತೆಗಿರ್ಬೇಕು. ನನಗೆ ಗೊತ್ತು ಅಪರ್ಣ, ದೊಡ್ಡ ಕಂಪನಿ, ದೊಡ್ಡ ಆಫರು, ಸಂಬಳ, ಸವಲತ್ತು ಎಲ್ಲ ದೊಡ್ಡದಾಗೇ ಇರುತ್ತೆ. ಈ ಕೆಲಸ ನಾನು ಬೇಡ ಅಂತಿರೋದಕ್ಕೆ ಯಾರನ್ನಾದ್ರೂ ಸಾರಿ ಕೇಳಬೇಕು ಅಂದ್ರೆ ನಿನ್ನ ಹತ್ರ ಮಾತ್ರ ಸಾರಿ ಕೇಳಬೇಕು. ಅಪರ್ಣ, ಹೆಂಡತಿಯಾಗಿ, ತಾಯಿಯಾಗಿ ನೀನು ತುಂಬಾನೇ ಕನಸುಗಳನ್ನ ಇಟ್ಕೊಂಡಿದ್ದೆ. ಆದರೆ ಇವತ್ತು ನಾನು ಅದನ್ನ ನನ್ಸ್ ಮಾಡೋಕ್ಕಾಗ್ತಾ ಇಲ್ಲ. ಐ ಆಮ್ ಸಾರಿ. ದಯವಿಟ್ಟು ನಾನು ಕ್ಷಮಿಸ್ಬೇಡ. ಆನಂದ್, ನೀನು ಯಾಕೆ ಇಷ್ಟೊಂದು ಫೀಲ್ ಮಾಡ್ಕೋತಿದ್ಯಾ? ನೀನೇ ಡಿಸಿಷನ್ ತೊಗೊತಿರೋದು ನನಗೇನು ಶಾಕಿಂಗ್ ಆಗಿಲ್ಲ.
ನನಗಿದ್ ಮುಂಚೆನೆ ಗೊತ್ತಿತ್ತು. ಮೋರ್ ಓವರ್ ಗೌತಮ್ಗೆ ನಿನ್ನಂತ ಫ್ರೆಂಡ್ ಸಿಕ್ಕಿರೋದಕ್ಕೆ ಅವ್ನು ತುಂಬಾ ಲಕ್ಕಿ. ಫ್ರೆಂಡ್ಶಿಪ್ ವಿಷಯದಲ್ಲಿ ಮಾತ್ರ ಅಲ್ಲ, ಫ್ಯಾಮಿಲಿ ಅಂತ ಬಂದ್ರೆ ನನ್ನ ವಿಷಯದಲ್ಲಾಗಿರ್ಬೋದು, ಮಕ್ಕಳ ವಿಷಯದಲ್ಲಾಗಿರ್ಬೋದು, ನೀನ್ ಎಷ್ಟು ಸಿನ್ಸಿಯರ್ ಆಗಿದೆಯಾ ಅಂತ ನನಗೆ ಚೆನ್ನಾಗಿ ಗೊತ್ತು. ನನ್ಗಷ್ಟೇ ಸಾಕು. ಆ ಫೀಲೇ ನಂಗೆ ತುಂಬಾ ಖುಷಿ ಕೊಡುತ್ತೆ. ಆನಂದ್, ನಿನ್ ವಿಷಯದಲ್ಲಾಗಿರ್ಬೋದು, ನಾನು ಯಾವತ್ತೂ ಅದನ್ನ ದುಡ್ಡಿಂದ ಅಥವಾ ನೀನ್ ಮಾಡೋ ಕೆಲ್ಸದಿಂದ ಅಳಿಯೋಳಲ್ಲ. ನೀವೇ ತಾನೇ ಹೇಳಿದ್ದು ಗೊತ್ತಾಗ್ತಿಲ್ಲ ಯಾರನ್ನಾದ್ರೂ ಕಳ್ಸಿ ಅಂತ. ಯಾರನ್ನಾದ್ರೂ ಕಳಿಸಿ ಹಿಂದೆ ಅದಕ್ಕೆ ನೀವೇ ಬಂದು ನಿಂತ್ಕೊಳ್ಳೋದು, ಅದು ಈ ಕಾಸ್ಟ್ಯೂಮ್ ಅಲ್ಲಿ. ಎಲ್ರು ಅವ್ರವ್ರ ಕೆಲ್ಸದಲ್ಲಿ ಬ್ಯುಸಿ ಆಗಿದ್ರು. ನಾನು ಮದುಮಗಳು ಯಾವ ಕೆಲಸನೂ ಮಾಡಬಾರ್ದು ಅಂತ ಸುಮ್ಮನೆ ಕೂರಿಸಿದ್ರು, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಸರಿ, ಅಮ್ಮ ಅವ್ರು ಎಲ್ಲಿದ್ದಾರೆ ಅಂತ ಕೇಳ್ಬಿಡ್ತೀವಿ. ಅದು ಚೌಲ್ಟ್ರಿ ಇಲ್ಲೇ ಅಲ್ವಾ? ಅಲ್ಲ, ಅದು ನೀವು ಫೋನ್ ಮಾಡಲೇಬೇಕು ಅಂದ್ರೆ ಸ್ವಲ್ಪ ಹೊತ್ತು ಬಿಟ್ಟು ಬರಕ್ಕೆ ಹೇಳ್ತೀರಾ ಪ್ಲೀಸ್? ಯಾಕೆ, ಏನಾಯ್ತು? ನೀವು ಬೇಜಾರು ಮಾಡ್ಕೊಳ್ದೇ ಇದ್ರೆ ಒಂದು ಮಾತು ಹೇಳಲ್ಲ? ಅದು ನಾವು ಬುಕ್ ಮಾಡಿರೋ ಮಂಟಪದಲ್ಲಿ ಇನ್ನೊಂದು ಮದುವೆ ನಡೀತಿದೆ. ಆ ಮದುವೆ ಮುಗಿಯೋವರೆಗೂ ನಮಗೆ ಮಂಟಪ ಸಿಗಲ್ಲ. ಈ ಸಿಚುವೇಶನ್ ಹೀಗಿದೆ. ಒಂದೇ ಮಂಟಪದಲ್ಲಿ ಒಂದೇ ದಿನ 2 ಮದುವೆನಾ? ಹಾ, ಮದ್ವೆ ಸೀಸನ್ ಅಲ್ವಾ. ಇಂಥ ಛತ್ರದಲ್ಲಿ ದಿನಕ್ಕೆ 2-3 ಮದ್ವೆ ನಡೀತಿರುತ್ತೆ. ಒಂದೊಂದ್ಸಲ 4 ನಡೆಯುತ್ತೆ. ಅದು ಮದ್ವೆ ತುಂಬಾ ಹೊತ್ತು ಮುಂಚೆನೆ ಮುಗ್ದೋಗಿರ್ಬೇಕಾಗಿತ್ತು. ಆದ್ರೆ ಲಾಸ್ಟ್ ಮಿನಿಟ್ ಅಲ್ಲಿ ಪ್ರಾಬ್ಲಮ್ ಆಗೋಯ್ತು. ಮನೆ ಕಟ್ ನೋಡು, ಮದುವೆ ಮಾಡಿ ನೋಡು ಅಂತ ದೊಡ್ಡವ್ರ ಬಾಯಿ ಚಪ್ಲಕ್ಕೆ ಹೇಳಿಲ್ಲ. ಈಗ ಅರ್ಥ ಆಗ್ತಾ ಇದೆ. ಮದುವೆ ಅಂದ್ರೆ ಎಷ್ಟು ಪ್ರಾಬ್ಲಮ್ ಇರುತ್ತಲ್ವಾ. ಮದ್ವೆ ಅಂದ್ರೇನೆ ದೊಡ್ಡ ಪ್ರಾಬ್ಲಮ್ ಅಲ್ವಾ. ಸಾರಿ, ನಾನು ಏನ್ ಹೇಳಕ್ ಬಂತು? ಹೇಳಿದ್ದು ಸರಿ ಇದೆ. ಇದು ಒಳಗಡೆ ಏನೋ ಸಮಸ್ಯೆ ಆಗಿದೆ ಅಂದ್ರಲ್ಲ, ನಾನೇನಾದ್ರು ಸಾಲ್ವ್ ಮಾಡ್ಬೋದಾ? ಆ ಸಮಸ್ಯೆ ಯಾರಿಂದಾನು ಸಾಲ್ವ್ ಮಾಡಕ್ಕಾಗಲ್ಲ. ಮದ್ವೆ ಗಂಡು ತುಂಬಾ ಕುಡಿದು ಬಿಟ್ಟಿದ್ದಾರೆ. ಸೊ ಈಗ ಅಮ್ಮನಿಗೆ ಮತ್ತೆ ಉಳಿದವ್ರಿಗೆ ಸ್ವಲ್ಪ ಲೇಟಾಗಿ ಬರೋಕೆ ಹೇಳ್ಬೇಕಾ? ಯಾ, ಇಫ್ ಯು ಡೋಂಟ್ ಮೈಂಡ್ ಪ್ಲೀಸ್. ಹ್ಯಾವ್ ಅ ನೈಸ್ ಡೇ ಸರ್. ಥ್ಯಾಂಕ್ ಯು. ವಾವ್, ಎಷ್ಟು ದಿನದಿಂದ ಈ ದಿನಕ್ಕೋಸ್ಕರ ಕಾಯ್ತಾ ಇದ್ದೆ. ಫೈನಲಿ ನನ್ ಡ್ರೀಮ್ ನನ್ಸಾಗ್ತಾ ಇದೆ. ಐ ಆಮ್ ಸೋ ಎಕ್ಸೈಟೆಡ್. ಜೀವಾ, ನನ್ ಫ್ರೆಂಡ್ಸ್ ನಮ್ ಹನಿಮೂನ್ಗೆ ಅಂತ ಮಾಡಿರೋ ಸರ್ಪ್ರೈಸ್ ಗಿಫ್ಟ್ ಹೇಗಿದೆ? ಕೇಳೋದೇನ್ ಬಂತು, ಸಖತ್ತಾಗಿದೆ. ಮಹಿ, ಏನ್ ಮಾಡ್ತಿದ್ಯಾ? ಕಾಣಿಸ್ತಾ ಇಲ್ವಾ? ಜುವೆಲ್ಸ್ ತೆಗ್ದಿಡ್ತಾ ಇದ್ದೀನಿ. ಅಜ್ಜಿ ಕೊಟ್ಟಿರೋ ನೆಕ್ಲೆಸ್ ತೆಗ್ದಿಟ್ಟಿದ್ಯಾ, ಈಗ ಬಳೆ ತೆಗಿತಾ ಇದೆಯಾ? ಹಾಕೊಳ್ಳೋದಕ್ಕೆ ಏನ್ ಪ್ರಾಬ್ಲಮ್? ಜೀವಾ, ಈ ಜುವೆಲ್ಸ್ ಎಲ್ಲ ನನ್ನ ಕ್ಯಾರೆಕ್ಟರ್ಗೆ, ನನ್ನ ಕಾಸ್ಟ್ಯೂಮ್ಗೆ ಯಾವುದಕ್ಕೂ ಸೂಟ್ ಆಗಲ್ಲ. ನನ್ಗೆ ನೀನ್ ಕಟ್ಟಿರೋ ತಾಳಿ ಒಂದೇ ಸಾಕು. ಅಜ್ಜಿ ಕೊಟ್ರಲ್ಲ ಅಂತ ಜುವೆಲ್ಸ್ ನ ಹಾಕೊಂಡೆ ಅಷ್ಟೇ. ಇವಾಗ ಅದ್ ಬಿಡು. ಜೀವಾ, ನೀನ್ ಯಾಕೆ ಬೇಜಾರಲ್ಲಿದ್ಯಾ? ನಿನ್ ಖುಷಿ ಆಗ್ತಿಲ್ವಾ? ನಮ್ ಲೈಫಲ್ಲಿ ಎಂತ ಸ್ಪೆಷಲ್ ಮೂಮೆಂಟ್ ಇದು. ಮಹಿ, ನನ್ನ ಮನ್ಸಲ್ಲಿ ತುಂಬಾನೇ ಗಿಲ್ಟ್ ಕಾಡ್ತಾ ಇದೆ. ಇವತ್ತು ಭೂಮಿಕಾ ಅಕ್ಕನ ಮದುವೆ. ನಾವ್ ಅಲ್ಲಿರ್ಬೇಕಿತ್ತು, ಬಟ್ ಆದ್ರೆ ನಾವ್ ಇಲ್ಲಿದ್ದೀವಿ. ಇದು ಎಷ್ಟು ಸರಿ ಮಹಿ? ಮನ್ಸಲ್ಲಿ ಈ ಗಿಲ್ಟ್ ಇಟ್ಕೊಂಡು ಖುಷಿಯಾಗಿರೋಕೆ ಹೇಗ್ ಸಾಧ್ಯ? ನಾವ್ ಇದ್ರ ಬಗ್ಗೆ ಆಲ್ರೆಡಿ ಮಾತಾಡಿದೀವಲ್ವಾ ಜೀವ? ಮತ್ತೆ ಯಾಕೆ ಅದನ್ನೇ ಮಾತಾಡ್ತಿದ್ಯಾ? ಭೂಮಿಕಾ ಅಕ್ಕನ ಒಪ್ಕೊಂಡ್ರಲ್ವಾ? ಮತ್ತೇನ್ ಪ್ರಾಬ್ಲಮ್ ನಿನ್ಗೆ? ಅಕ್ಕ ಒಪ್ಕೊಂಡಿದ್ದು ಅಂತ ಮಾತ್ರ ಹೇಳ್ಬೇಡ. ನಾವು ಒತ್ತಾಯ ಮಾಡಿ ಒಪ್ಸಿರೋದು.
ಏನಣ್ಣ ನಿನ್ನ ಅಂಗಡಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮನ್ಗಳೆಲ್ಲ ಬರಂಗಾಯ್ತು. ಏನು ಬಿಸ್ನೆಸ್ ಮ್ಯಾನ್? ಅಲ್ಲಿ ಇದರಲ್ಲ ಅವರು 16 ಕಂಪ್ನಿ ಓನರು, ಕೋಟ್ಯಾಧಿಪತಿಗಳು. ಹೌದಾ? ಹೂವಣ್ಣ, ಇಲ್ಲೇ ಒಳಗಡೆ ಚೌಟ್ರಿ ಇದೆಯಲ್ಲ, ಅಲ್ಲೇ ಅವ್ರ ಮದ್ವೆ. ಹೋಗಿ ಹೋಗಿ ಅಂತವ್ರ ಹತ್ರ ದುಡ್ಡು ಕೇಳ್ತೀಯ ನೀನು. ಹೋಗಿ ಒಂದ್ ಫೋಟೋ ತೆಗಿಸ್ಕೊ. ಅಪ್ಪಿ ಫೋನ್ ಎತ್ತಿಲ್ಲ ಸರ್. ನಿಮ್ ದುಡ್ಡೇನು ಬೇಡ, ನಿಮ್ ಮದುವೆಗೆ ನನ್ ಗಿಫ್ಟ್ ಅಂತ ಅನ್ಕಳಿ. ಒಂದೇ ಒಂದ್ ಫೋಟೋ ಕೊಡಿ ಸಾ. ಇಲ್ಲ ಕೊಡ್ತೀವಿ, 1 ನಿಮಿಷ. ಅಪ್ಪ. ಹಲೋ. ಹಾಪ. ಹಾ ಕಂದ, ಎಲ್ಲಿದ್ಯಾ? ಹಾಪ, ಬರ್ತಿದೀವಿ. ಬೇಗ ಬಂದ್ಬಿಡು, ಅವರೆಲ್ಲ ಹೋದ್ರು, ಮಂಟಪ ಖಾಲಿ ಆಯ್ತು. ಬರ್ತಿದ್ದೀನಪ್ಪ. ಮಂಟಪ ಖಾಲಿ ಆಯ್ತು. ಅಣ್ಣ, ಮದ್ವೆಗೆ ಬನ್ನಿ, ಊಟ ಮಾಡ್ಕೊಂಡು ಹೋಗಿ. ಸರಿ ಕಣವ, ಕಾಸಲ್ಲಿ ಕೊಟ್ಬಿಡ್ತೀವಿ. ಸರಿ ಸರಿ. ಆದ್ರೆ ಅದ್ರ ಉದ್ದೇಶ ನಾವಿಬ್ರು ನಮ್ಮದೇ ಒಂದಿಷ್ಟು ಬ್ಯೂಟಿಫುಲ್ ಮೂಮೆಂಟ್ಸ್ ನ ಎಂಜಾಯ್ ಮಾಡ್ಬೇಕು ಅನ್ನೋದಷ್ಟೇ ಆಗಿತ್ತು. ಬಿಕಾಸ್ ಐ ಲವ್ ಯು ಜೀವ. ಮಹೇಶ್, ಪ್ಲೀಸ್ ಇವಾಗ ಅದನ್ನೆಲ್ಲ ದೊಡ್ಡದು ಮಾಡಬೇಡ, ಮರ್ತ್ಬಿಡು ಪ್ಲೀಸ್. ಇವಾಗ ಅದ್ರ ಬಗ್ಗೆ ಮಾತಾಡೋದ್ರಿಂದ ನಮ್ಮ ಖುಷಿ, ನಮ್ಮ ಹನಿಮೂನ್ ಹಾಳಾಗುತ್ತೆ ಅನ್ನೋದು ಬಿಟ್ರೆ ಬೇರೆ ಏನೂ ಆಗೋದಿಲ್ಲ. ಪ್ಲೀಸ್ ಜೀವ, ಪ್ಲೀಸ್ ಪ್ಲೀಸ್ ಪ್ಲೀಸ್, ನೀನು ಹೀಗಿರ್ಬೇಡ. ನಾನು ಸಾರಿ ಕೇಳಿದ್ನಲ್ವಾ, ಇವಾಗ್ಲಾದ್ರೂ ನಗ್ಬೋದಲ್ವಾ? ಹೇಗ್ ನಗೋದು ಮಹಿ? ಕಣ್ಣು ಮುಚ್ಚಿದ್ರೆ ಅಕ್ಕನ ಮುಖನೇ ಕಾಣಿಸುತ್ತೆ. ಎಷ್ಟು ಹರ್ಟ್ ಆಗಿದೆ ಗೊತ್ತಾ ನನಗೆ? ಓ ಕಮ್ ಆನ್ ಜೀವ, ಡೋಂಟ್ ಬಿ ಅನ್ ಎಮೋಷನಲ್ ಫೂಲ್. ನಾವಿಬ್ರು ನಮ್ಮ ಹನಿಮೂನಿಗೆ ಬಂದಿದ್ದೀವಿ, ಇದು ನಮಗೆ ತುಂಬಾ ಮೆಮೊರಬಲ್ ಆಗಿರ್ಬೇಕು. ಏನ್ ಮಾಮ್, ಈ ಮಂಟಪ ಈ ತರ ಇದೆ. ಇಂಥ ಕಡೆ ಜನಗಳು ಬಂದು ಅದ್ ಹೇಗ್ ಮದ್ವೆ ಮಾಡ್ತಾರ ಏನೋ. ಇಲ್ಲಿನ ಅಡ್ರೆಸ್ ಹೇಳೋದಕ್ಕೆ ನಾವೊಂದ್ 10 ಜನ ನಿಡ್ಬೇಕು. ನಮ್ ಗೆಸ್ಟ್ಗಳೇನಾರೋ ಈ ರೋಡ್ಗಳನ್ನ ನೋಡಿದ್ರೆ ವಾಪಸ್ ಹೋಗ್ಬಿಡ್ತಾರಷ್ಟೇ. ಇಲ್ಲಿ ಬರೀ ಮಡ್ ರೋಡೇ ಮಾಮ್. ಮೆಲ್ಲಿಗೆ ಮಾತಾಡು, ಇದು ನಮ್ ಪ್ರಾಬ್ಲಮ್ಮ. ಗೌತಮ್ಗೆ ಇಲ್ದಿರೋ ಚಿಂತೆ ನಮ್ಗೆ ಯಾಕೆ? ನೋಡು, ಏನು ತೋರ್ಸ್ಕೊಳ್ದೆ ನಗ್ನಗ್ತಾ ಇರ್ಬೇಕು, ಅಷ್ಟೇ ನಮ್ ಡ್ಯೂಟಿ. ಹಾ, ಅಲ್ಲಿರಿ. ಗೌತಮ್ ಬಂದ್ಮೇಲೆ ಒಟ್ಟಿಗೆ ಒಳಗೋಗ. ಸರಿ, ಹೊರಡು. ಅಯ್ಯೋ ಸಿಸ್ಟರ್, ಗಲ್ಲಿ ಗಲ್ಲಿ ಸುತ್ಕೊಂಡ್ ಬರೋಷ್ಟೊತ್ತಿಗೆ ಕುಡ್ದದೆಲ್ಲ ಇಳ್ದೋಗ್ಬಿಡ್ತು. ಅಲ್ಲ, ಬೆಂಗಳೂರಲ್ಲಿ ಇಂಥದ್ದೊಂದು ಏರಿಯಾ ಇದೆ ಅಂತ ನನ್ಗೆ ಇವತ್ತೇ ಗೊತ್ತಾಗಿತ್ತು. ಇಲ್ಲಿ ಬರೋಷ್ಟೊತ್ತಿಗೆ ಚಂದ್ರಯಾನ ಮಾಡಿದಷ್ಟು ಸುಸ್ತಾಗ್ಬಿಡ್ತು ಸಿಸ್ಟರ್. ಆಯ್ತಣ್ಣ, ಬಂದ್ಯಲ್ಲ, ಬಿಡು. ನೋಡೋಣ, ಈ ಮದ್ವೆ ಸ್ಮೂತ್ ಆಗಿ ನಡಿಬೇಕು. ನಮ್ಮ ಉದ್ದೇಶ ಮದ್ವೆ ಆಗೋದು. ಅದರಿಂದ ಅವ್ರಿಗೆ ಅವಮಾನ ಆಗ್ಬೇಕು. ಅವರೆಲ್ಲ ನಮ್ಮ ಮುಂದೆ ತಲೆ ಎತ್ತಿ ಓಡಾಡಬಾರ್ದು, ಹಾಗಾಗ್ಬೇಕು. ಡೋಂಟ್ ವರಿ ಸಿಸ್ಟರ್, ತಂಡಕ್ಕೂ ನಾನಿದ್ದೀನಲ್ಲ ಲಕ್ಕಿ ಲಕ್ಷ್ಮಿಕಾಂತ. ನೀನ್ ಸೆಕ್ಯೂರಿಟಿಗೆಲ್ಲ ಹೇಳಿದೆ ತಾನೆ? ನೋಡು, ಯಾವುದೇ ಕಾರಣಕ್ಕೂ ಮಾನ್ಯ ಒಳಗ್ ಬರಬಾರ್ದು. ಅವಳು ಏನಾದ್ರೂ ಒಳಗ್ ಬಂದ್ರೆ ಈ ಮದ್ವೆ ನಡೆಯೋದಿಲ್ಲ, ದೊಡ್ಡ ರಾಧಾಂತ ಆಗ್ಬಿಡತ್ತೆ. ಡೋಂಟ್ ವರಿ ತಂಡ ಕೂಲ್ ಸಿಸ್ಟರ್. ಇನ್ 10 ಮಿನಿಟ್ಸ್ ಅಲ್ಲಿ ಎಲ್ಲ ಬೌನ್ಸರ್ಗಳಿಲ್ಲ ಹಾಜರಾಗಿರ್ತಾರೆ. ಎಲ್ಲ ಎಂಟ್ರಿ ಎಕ್ಸಿಟ್ಗಳಲ್ಲಿ ಟೈಟ್ ಸೆಕ್ಯೂರಿಟಿ. ಮಾನ್ಯ ಪೊಲೀಸ್ ಸ್ಟೇಷನ್ ಆರಾಮಾಗಿದ್ದಾಳೆ. ಅವಳು ಗಲ್ಲಿ ಗಲ್ಲಿ ಸುತ್ತಕೊಂಡು ಇಲ್ಲಿಗೆ ಬರಕ್ ಸಾಧ್ಯ ಇದೆಯಾ? ಇಟ್ಸ್ ಪಾಸಿಬಲ್? ಯಾವುದೇ ಎಂಟ್ರಿ ಎಕ್ಸಿಟ್ ಅಲ್ಲಿ ಅವಳಿಗೆ ಎಂಟ್ರಿ ಕೊಡಲ್ಲ. ಅಷ್ಟು ಟೈಟ್ ಸೆಕ್ಯೂರಿಟಿ, Z+. ನೀನೇನ್ ಮಾಡ್ತೀಯೋ ಮಾಡ್ಕೊ, ಆದ್ರೆ ಮದ್ವೆಗೆ ಯಾವ ತೊಂದ್ರೆನೂ ಹಾಕ್ಬಿಡ್ದು. ಗೌತಮ್ ಬರ್ತಿದ್ದಾನೆ, ನಡಿ. ನಂಗೂ ಬೇಡಪ್ಪ. ಇವ್ರೆ ಬನ್ನಿ. ಜ್ಯೂಸ್ ಚೆನ್ನಾಗಿದೆ ರೀ. ಹೌದಾ? ಹಾ ತಗೋ, ತುಂಬಾ ಚೆನ್ನಾಗಿದೆ ಜ್ಯೂಸ್. ಬರ್ತಾ ತಗೋ ಜ್ಯೂಸ್. ಚೆನ್ನಾಗಿದ್ಯಾ? ಗೆಳೆಯ, ಜ್ಯೂಸ್ ಚೆನ್ನಾಗಿದೆ. ಬೇಡ, ಚೆನ್ನಾಗಿದೆ ಜ್ಯೂಸ್.
ಸಿಸ್ಟರ್ ಒಂದು ನಿಮಿಷ. ಎಲ್ಲೋಗ್ತಿದ್ಯಾ? ಮಾಮ್ಸ್ ಎಲ್ಗೆ ಇರೋ ಸ್ವಲ್ಪ ನನ್ನ ಜ್ಯೂಸು ಇಲ್ಲಪ್ಪ. ಇದ್ರಲ್ಲಿ ಯಾವ್ದು ಚೆನ್ನಾಗಿದೆ? ಎರಡು ಚೆನ್ನಾಗಿದೆ ಸರ್. ಎರಡು ತಗೋತೀನಿ, ಯಾಕಂದ್ರೆ ಒಂದು ಬಿಟ್ರೆ ಮತ್ತೊಂದಕ್ಕೆ ಬೇಜಾರಾಗತ್ತಲ್ವಾ. ಚೆನ್ನಾಗಿದೆ ಅಂತ ಬಿಲ್ಡಪ್ ಕೊಟ್ಟೆ, ನಾನು ಕುಡಿದು ನೋಡಿ ಆಮೇಲೆ ಹೇಳ್ಬೇಕ ಬೇಡ ಯಾವ್ದು ಚೆನ್ನಾಗಿದೆ ಅಂತ. ಎರಡು ಚೆನ್ನಾಗಿಲ್ಲ ತಗಡ. ಎ ಸಿ ಇಲ್ಲ, ಸೆಕೆ ಅಂತ ಸ್ವಲ್ಪ ಲಿಕ್ವಿಡ್ ತಗೊಳಕ್ ಬಂದ್ರೆ ಅದು ಚೆನ್ನಾಗಿಲ್ಲ. ಟೀಚರ್ ಬಂದೆ. ಗೌತಮ್, ನೀವು ಮಾಡಿರೋ ಸಹಾಯನ ನಾನು ಯಾವತ್ತೂ ಮರೆಯಲ್ಲ. ಇಟ್ಸ್ ಓಕೆ ಮೇಡಮ್, ನಿಮ್ಮ ಲಾಯರ್ ಆಗಿ ನಾನು ಡ್ಯೂಟಿ ಮಾಡಿದ್ದೀನಿ ಅಷ್ಟೇ. ಆದರೆ ಇದು ಸುಲಭದಂತೂ ಆಗಿರಲಿಲ್ಲ. ಅವರು ನಿಮ್ಮ ಮೇಲೆ ಹಾಕಿರೋದು ಸಣ್ಣ ಕೇಸನ್ ಅಲ್ಲ. ಬೇಲ್ ಸಿಕ್ಕಿರೋದಕ್ಕೆ ನೀವು ಲಕ್ಕಿ ಅಂತಲೇ ಹೇಳ್ಬೋದು. ಗೊತ್ತು, ಆದರೆ ನನಗೀಗ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಗೌತಮ್ ದಿವಾನ್ನ ಮೀಟ್ ಮಾಡೋದು. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ, ಎಂಥದೇ ರಿಸ್ಕ್ ಬೇಕಾದರೂ ತಗೋತೀನಿ. ಹೇಗಾದರೂ ಸರಿ, ಮದುವೆ ಆಗೋದಕ್ಕಿಂತ ಮುಂಚೆ ನಾನು ಅವನ್ನ ಮೀಟ್ ಮಾಡಲೇಬೇಕು. ಅದು ನನಗೆ ಎಷ್ಟು ಇಂಪಾರ್ಟೆಂಟ್ ಅಂತ ಬೇರೆ ಯಾರಿಂದನೂ ಗೆಸ್ ಮಾಡೋದಕ್ಕೂ ಸಾಧ್ಯ ಇಲ್ಲ. ಆದರೆ ಮೇಡಮ್, ನೀವೀಗ ಅವ್ರನ್ನ ಭೇಟಿ ಮಾಡ್ಬೋದು ಅಂತ ನನಗೆ ಅನಿಸ್ತಾ ಇಲ್ಲ. ಯಾಕೆಂದರೆ ಪರ್ಮಿಷನ್ ಇಲ್ಲದೆ ಅವ್ರನ್ನ ಯಾರೂ ಭೇಟಿ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಅಲ್ಲಿ ಟೈಟ್ ಸೆಕ್ಯೂರಿಟಿನ ಅರೇಂಜ್ ಮಾಡಿದ್ದಾರೆ. ಅದೇನಾದರೂ ಆಗಿರಲಿ, ನನಗಿದು ಲೈಫಿನ ಪ್ರಶ್ನೆ. ಪೂರ್ತಿ ಮುಳುಗೋಗೋ ಸ್ಟೇಜಲ್ಲಿರೋನ್ಗೆ ಒಂದು ಹುಲ್ ಕಡ್ಡಿ ಸಿಕ್ಕರೂ ಸಾಕಂತೆ. ಈಗ ನನ್ನ ಪರಿಸ್ಥಿತಿ ಕೂಡ ಹಾಗೆ ಇದೆ. ಸೋತು ಕೈ ಕಟ್ ಕೂರೋದು ನಮ್ಮ ಮನೆತನಕ್ಕೆ ಬಂದಿಲ್ಲ. ಹಠ ಅನ್ನೋದು ನನ್ನ ಬ್ಲಡ್ ಅಲ್ಲೇ ಇದೆ. ಸೊ ನನ್ನ ಮುಂದೆ ಇರೋದು ಒಂದೇ ಆಪ್ಷನ್, ಅದು ಗೌತಮ್ ದಿವಾನ್ನ ಮೀಟ್ ಮಾಡೋದು. ಮೇಡಮ್, ನೀವು ತುಂಬ ರಿಸ್ಕ್ ತಗೊಳ್ತಾ ಇದ್ದೀರಾ ಅಂತ ಅನಿಸ್ತಾ ಇದೆ. ನೀವು ಅವ್ರನ್ನ ಭೇಟಿ ಮಾಡಕ್ಕೆ ಹೋಗೋದು, ಮತ್ತೆ ಏನಾದರೂ ಅರೆಸ್ಟ್ ಆದರೆ ನನ್ನ ಕೈಲಿ ಮಾತ್ರ ಅಲ್ಲ ಮೇಡಮ್, ಯಾರಿಂದಲೂ ನಿಮ್ಮನ್ನು ಸೇವ್ ಮಾಡೋಕ್ಕಾಗಲ್ಲ. ಅದಕ್ಕೆ ಎಚ್ಚರಿಸ್ತಾ ಇದ್ದೀನಿ. ಗೌತಮ್ ದಿವಾನ್ನ ಭೇಟಿ ಮಾಡೋದಕ್ಕಾಗದೆ ಹೋದ್ರೆ ಏನಂತೆ, ಅವ್ನ ಮದ್ವೆ ಆಗ್ತಿರೋ ಹುಡುಗಿನ ಭೇಟಿ ಮಾಡ್ತೀನಿ. ಆ ಹುಡುಗಿಗೆ ಎಲ್ಲ ವಿಚಾರ ಹೇಳ್ತೀನಿ. ಆಗ ನಾನು ಅನ್ಕೊಳ್ಳೋದು ಆಟೋಮೆಟಿಕಲಿ ಆಗೋಗುತ್ತೆ. ಇನ್ ಮುಂದೆ ನನ್ನನ್ನು ತಡೆಯೋದಕ್ಕೆ ಯಾರಿಂದಾನೂ ಸಾಧ್ಯ ಇಲ್ಲ. ಏನು ಶುರುನಲ್ಲೇ ಒಂಟಿ ಸೀನ್ ಆಗ್ತಾ ಇದೆ. ನಾನು ಯಾಕೋ ಗೆಳೆಯ, ನೆಗಡಿ ಏನಾದ್ರು ಆಗಿದ್ದೇನೋ? ಧೂಳು ಟ್ಯಾಬ್ಲೆಟ್ಸ್ ತಂದಿದ್ಯಾ? ಅದು ಈ ಮದುವೆಗೆ ಬರೋ ಗಡ್ಬಿಡಿನಲ್ಲಿ ಮರ್ತು ಬಿಟ್ಟೆ ಚಿನ್ನ. ಅದಕ್ಕೆ ಬಂದ್ರು ನೋಡು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿಕ್ಕಾಪಟ್ಟೆ ಶೆಕೆ ಆಗ್ತಾ ಇದೆ. ಎ ಸಿ ವರ್ಕ್ ಆಗ್ತಿಲ್ವಾ? ಒಂದ್ ನಿಮಿಷ. ಅಪ್ಪ,
ಏನ್ ಕಂದ? ಗೌತಮ್ ಅವ್ರಿಗೆ ತುಂಬಾ ಕಷ್ಟ ಆಗ್ತಿದೆ. AC ವರ್ಕ್ ಆಗ್ತಿಲ್ವಾ, ಒಂಚೂರು ನೋಡ್ತೀರಾ ಪ್ಲೀಸ್? ಹಾ, ಒಂದ್ ನಿಮಿಷ ಇರು. ಅಪ್ಪ ನೋಡಕ್ ಹೋಗಿದ್ದಾರೆ. ಗೌತಮ್ ಅವರು ಅಪ್ಪನ ಇಷ್ಟದಂಗೆ ಮದ್ವೆ ನಡೀಲಿ ಅಂದ್ರು. ಅವ್ರು ಕೇಳಿದ್ರು ಒಂದು ಬೇಸಿಕ್ ನೀಡ್ನು ನಾವು ಕೊಡಕ್ಕಾಗ್ತಿಲ್ವಲ್ಲ. ಏನಾಯ್ತು? ನೋಡಿ ಸರ್, ಫ್ಯಾನು ನೀವು ಮಳೆಯಂಗೆ ಈ ಕಡೆ ಒಂದು ಈ ಕಡೆ ಒಂದು ಹಿಡ್ಕೊಂಡು ಕೂತ್ಕೊಳ್ಳಕ್ ಹೇಳಿ, ತಣ್ಣಗಿರುತ್ತೆ. ನನಗೆ ಬರ್ತಾರ ಕೋಪದಲ್ಲಿ. ಅಯ್ಯೋ ಇವ್ರ ಜನಕ್ಕೆ ಒಳ್ಳೇದು ಮಾಡಕ್ ಹೋದ್ರೆ ನಮ್ಗೆ ಅಂತಾರೆ. ಏನಾಗಿದೆ ಅದಕ್ಕೆ? ಸಣ್ಣ ಗಾಳಿ ಬರುತ್ತೆ. ಮಹಿ ಏನಾಯ್ತು? ಯಾಕೆ ಅಳ್ತಾ ಇದ್ಯಾ? ಮಹಿ ಮಹಿ ಮುಖ ತೋರ್ಸು, ಕಮೆಂಟ್ ತೆಗಿ ಪ್ಲೀಸ್, ಮುಖ ತೋರ್ಸು ಮಹಿ. ಓ ಗಾಡ್, ಏನ್ ಮಾಡ್ಕೊಂಡೆ ಮುಖಕ್ಕೆ? ಏನಾಗಿದೆ ನಿಂಗೆ? ಲೇಡಿ ಫೇಸ್ ಪ್ಯಾಕ್ ಎಲ್ಲ ಅದರಿಂದನೇ ಆಗಿದ್ದು. ನಾನು ಈ ಮುಖನ ಹೇಗ್ ತೋರಿಸ್ಲಿ? ಈ ಮುಖ ಇಟ್ಕೊಂಡು ನಾನು ಆಚೆ ಹೇಗ್ ಓಡಾಡ್ಲಿ? ನಾನು ಏನ್ ಮಾಡ್ಲಿ? ನೀನು ಟೆನ್ಷನ್ ತಗೋಬೇಡ, ನೋಡು ಸಮಾಧಾನ ಮಾಡ್ಕೊ. ಅಲ್ಡು ಅಂತೆ ರಿಸೆಪ್ಷನ್ಗೆ ಹೋಗಿ ಡಾಕ್ಟರ್ ಬರೋದಕ್ಕೆ ಹೇಳ್ತೀನಿ. ನಾನು ಹೋಗಿ ಡಾಕ್ಟರ್ ಕರ್ಕೊಂಡಿರ್ತೀನಿ. ನಾನೀಗ ತುಂಬಾ ಹುಷಾರಾಗಿರ್ಬೇಕು. ನನ್ನನ್ನ ಯಾರು ಕಂಡು ಹಿಡಿದೇ ಇರೋ ತರ ಒಳಗೆ ಹೋಗ್ಬೇಕು. ಅಪ್ಪಿ, ಟಿಶ್ಯೂ ಪೇಪರ್. ಅಣ್ಣ, ಅವಳು ಲಾಕಪ್ ಅಲ್ಲೇ ಇದ್ದಾಳಲ್ವಾ? ಚಾನ್ಸ್ ಇಲ್ಲ ಹೊರಗೆ ಬರಕ್ಕೆ. ಡೋಂಟ್ ವರಿ. ಆದ್ರೂ ಆ ಮಾನ್ಯನ ನಂಬಕ್ಕಾಗಲ್ಲ. ಅವಳು ಈ ವಿಷಯದಲ್ಲಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತಾಳೆ. ಇಲ್ಲಿ ಬರೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾಳೆ. ಯಾಕೆಂದ್ರೆ ಅವನು ಅವಳ ಭವಿಷ್ಯದ ಬಗ್ಗೆ ಕನಸು ಕಂಡಿರ್ತಾನೆ. ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿದಿರ್ತಾನೆ. ಭೂಮಿಕಾ ಅವ್ರ ತಂದೆನೋ ಅದಕ್ಕೇನು ಹೊರತಲ್ಲ. ಹೌದು, ನಾನೊಬ್ಬ ಬಿಸ್ನೆಸ್ ಮ್ಯಾನ್. ಕೋಟಿಗಟ್ಟಲೆ ಖರ್ಚು ಮಾಡಿ ನನ್ನ ತಂಗೆ ಮದುವೆ ಮಾಡಿದ್ದೀನಿ. ಭೂಮಿಕಾ ಅವ್ರ ತಂದೆನೂ ಅಷ್ಟೇ. ಅವರು ಜೀವನ ಪರ್ಯಂತ ದುಡ್ದಿರೋ ದುಡ್ಡಲ್ಲಿ ಅವ್ರ ಮಗಳು ಮದುವೆ ಮಾಡ್ತಾ ಇದ್ದಾರೆ. ನನ್ನ ಕನಸು ಎಷ್ಟು ದೊಡ್ಡದೋ ಅವ್ರ ಕನಸು ಕೂಡ ಅಷ್ಟೇ ದೊಡ್ಡದು. ಅದರಿಂದ ಹಣದಿಂದಾಗ್ಲಿ ಅಥವಾ ಮಾಡೋ ಖರ್ಚಿಂದಾಗ್ಲಿ ಅಳಿಯೋದು ತಪ್ಪಾಗತ್ತೆ. ಎಲ್ಲಾ ಕಡೆ ಇರೋ ರೀತಿ ಇಲ್ಲೂ ಸಮಸ್ಯೆಗಳಿದೆ. ಹಾಗಂತ ಅದನ್ನ ದೊಡ್ಡ ಮಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ. ನನಗಂತೂ ಇದರಿಂದ ಯಾವ ತೊಂದರೆನೂ ಆಗಿಲ್ಲ. ಇರೋದ್ರಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಮದುವೆ ಮಾಡ್ತಾ ಇರೋ ಭೂಮಿಕಾ ಅವ್ರ ತಂದೆ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ. ಅವ್ರ ಕನಸಿನ ಮುಂದೆ ಈ ಸಮಸ್ಯೆಗಳೆಲ್ಲ ಬಹಳ ಚಿಕ್ಕದು.
ಪ್ರೀತಿಯಿಂದ ಈ ಮದುವೆಗೆ ನಮಗೆ ಆಶೀರ್ವಾದ ಮಾಡಬೇಕು ಅಂತ ಬಂದಿರೋರು ಇಲ್ಲಿರ್ಬೋದು. ಇಲ್ಲ ತೀರಾ ಕಷ್ಟ ಆಗ್ತಾ ಇದೆ ಅನ್ಸ್ತಾ ಇರೋರು ದಯವಿಟ್ಟು ಹಾ, ನಮ್ಮ ಗುಂಡಪ್ಪ ಹೇಳಿದ್ದು 100% ಸತ್ಯ. ಅದು ದೇವ್ರ ಮೆಚ್ಚೋ ಅಂತ ಮಾತು. ಮದುವೆ ಅನ್ನೋದು ಗಂಡು ಹೆಣ್ಣಿನ ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಅದನ್ನ ಹಣದಿಂದ ಅಳೆಯಕ್ಕಾಗಲ್ಲ. ಹಾ, ಇಲ್ಲಿ ಯಾರಿಗಾದ್ರೂ ಈ ಮದುವೆ ಮಾಡ್ತಾ ಇರೋದ್ರಿಂದ ತೊಂದರೆ ಇದೆಯಾ? ಹೊರಗಡೆಯಿಂದ ಬಂದವ್ರಿಗೆ ಏನಾದ್ರೂ ತೊಂದರೆ ಆಗಿದ್ರೆ ಹೋಗ್ಬೋದವ್ರು. ಸಾರಿ. ಸದಾಶಿವ್, ನೀನ್ ಬರಪ್ಪ ಮೇಲೆ. ಶಾಸ್ತ್ರಿಗಳೇ, ನೀವು ಶುರು ಮಾಡಿ. ಶಕುಂತ್ಲಾ, ಎದ್ದು ಮೇಲ್ಗಡೆ ಬರ್ತಿರೋ ಅಥವಾ ಶಕೆ ಅಂತ ಅಲ್ಲೇ ಕೂತಿರ್ತಿರೋ? ಆತೆ ಬನ್ನಿ ಮತ್ತೆ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ. ತೊಳಿಮ್ಮ, ಹಾರ ಬದಲಾಯಿಸ್ಕೋಬೇಕು. ಮಾಂಗಲ್ಯ ಮಹಾದೇವತಾಭ್ಯೋ ನಮಃ. ಬನ್ನಿ ಮಾಂಗಲ್ಯ ಮುಟ್ಕೊಳ್ಳಿ. ಹೇಳಿ ಮಮ. ಹಾಕಿ ಹೂವು ಹಾಕಿ. ಧೂಪಮಾಗ್ರ ಸಮರ್ಪಯಾಮಿ. ಮಾಂಗಲ್ಯ ಎಲ್ಲರ ಹತ್ರ ಮುಟ್ಟಿಸ್ಕೊಂಬನ್ನಿ. ಮಾಂಗಲ್ಯ ಧಾರಣೆ ಮಾಡಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಶತಂ. ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಶತಂ. ಹರ್ಷನ ಇಟ್ಟು ತಾಳಿಗೆ ಪೂಜೆ ಮಾಡ್ಬೇಕಪ್ಪ. ಬರೀಪ್ಪ, ನೀವು ಆ ಕಡೆಗೆ, ನೀವು ಈ ಕಡೆ ಕೂತ್ಕೊಳ್ಳಿ. ಹುಡುಗಿ ತಂದೆ ಬಂದು ಕನ್ಯಾದಾನ ಮಾಡಿ. ನಿನ್ನ ಈ ತರ ನೋಡಕ್ಕೆ ತುಂಬಾ ಖುಷಿ ಆಗ್ತಿದೆ ಕಣೆ. ನಾನಿಂಗ ಅವತ್ತಿಂದ ಹೇಳ್ತಿದ್ದೆ, ಒಂಟಿಯಾಗಿದ್ದಿದ್ ಸಾಕು, ಬೇಗ ಮದ್ವೆ ಆಗು ಅಂತ. ಅಂತೂ ಇಂತೂ ಮದ್ವೆ ಆಯ್ತಲ್ಲ. ಈಗ ಒಬ್ರು ಕಂಪ್ಯಾನಿಯನ್ ಬೇರೆ ಸಿಕ್ಕಿದಾರ ನಿನಗೆ. ನಾನ್ ಒಂಟಿ ಅಂದ್ರೆ ನೀನೇನು? ಆ ಒಂಟಿತನ ನಿನ್ಗೂ ಕಾಡ್ಬಾರ್ದಲ್ವಾ ಸೀತಾ?
ನಿನಗೊಬ್ಬ ಕಂಪ್ಯಾನಿಯನ್ ಬೇಕು. ನನಗೆ ಯಾವಾಗ್ಲೂ ಮದ್ವೆ ಆಗುವಂತ ಅಡ್ವೈಸ್ ಮಾಡ್ತಿದ್ದೋಳು ನೀನು ಯಾಕೆ ಮದ್ವೆ ಆಗ್ತಿಲ್ಲ? ಯಾಕಂದ್ರೆ ನಾನು ಒಂಟಿ ಅಲ್ಲ, ನನ್ನ ಜೊತೆ ಸಿಹಿ ಇದ್ದಾಳೆ. ನಾನು ಸಿಹಿ ಬಗ್ಗೆ ಮಾತಾಡ್ತಿಲ್ಲ, ಕಂಪ್ಯಾನಿಯನ್ಶಿಪ್ ಬಗ್ಗೆ ಮಾತಾಡ್ತಿದ್ದೀನಿ. ಒಂಟಿಯಾಗಿ ನಿಂತು ಎಲ್ಲದನ್ನು ಎದುರಿಸಬಹುದು ಅನ್ನೋ ಧೈರ್ಯ ನಿನಗಿದೆ. ಬಟ್ ಒಂದೊಂದ್ಸತಿ ಅನ್ಸಲ್ವಾ ನಿನ್ಗೂ ಯಾರೋ ಆಸರೆ ಬೇಕು ಅಂತ? ಅನ್ಸುತ್ತೋ ಇಲ್ವೋ? ನಿನಗ್ ನೀನ್ ತುಂಬಾನೇ ಸುಳ್ಳು ಹೇಳ್ಕೊತಿದ್ಯಾ ಸೀತಾ. ಎಷ್ಟೇ ಒಂಟಿಯಾಗಿರ್ತೀನಿ ಅಂತ ಅನ್ಕೊಂಡ್ರು ನಿನ್ ಮನಸ್ಸಿನ ಭಾವನೆಗಳನ್ನ ಶೇರ್ ಮಾಡ್ಕೊಳಕ್ಕೆ ನಿನಗೊಬ್ಬ ಲೈಫ್ ಪಾರ್ಟ್ನರ್ ಬೇಕಲ್ವಾ? ಅದಕ್ಕೆ ಹೇಳ್ತೀನಿ ಆದಷ್ಟು ಬೇಗ ನೀನು ಮದುವೆ ಆಗು ಅಂತ. ಸದ್ಯಕ್ಕೆ ನನ್ನ ತಲೆಯಲ್ಲಿ ಆತರ ಯಾವ ಯೋಚನೆನೂ ಇಲ್ಲ ಭೂಮಿ. ಈಗ ಸಿಹಿ ಒಬ್ಳೆ ನನ್ನ ಜವಾಬ್ದಾರಿ. ನಾನು ಜವಾಬ್ದಾರಿಗೋಸ್ಕರನೇ ಮದುವೆ ಆಗಿದ್ದು. ನೀನು ನಿನ್ ಮಗಳಿಗೋಸ್ಕರನಾದ್ರೂ ಮದುವೆ ಆಗ್ಲೇಬೇಕಲ್ವಾ? ಅದು ನಿಂಗೆ ಈಗ ಅರ್ಥ ಆಗಲ್ಲ, ಸಿಹಿ ದೊಡ್ಡೋಳಾದ್ಮೇಲೆ ನಿಂಗೆ ಅರ್ಥ ಆಗತ್ತೆ. ಅಷ್ಟರ ಕಾಲ ಮಿಂಚ್ ಹೋಗಿರುತ್ತೆ. ಇಲ್ಲಿವರೆಗೂ ನನ್ನ ಜೀವನದಲ್ಲಿ ಏನೇನಾಗಿದ್ಯೋ ಅದಕ್ಕೆಲ್ಲ ನಾನೇ ಹೊಣೆ ಭೂಮಿ. ಇವತ್ತು ನೀನ್ ಖುಷಿಯಾಗಿರ್ಬೇಕಾದಿನ, ನಾವಿಬ್ರು ನೋಡಿ ಏನೇನೋ ಮಾತಾಡ್ತಾ ಇದೀವಿ. ಬಿಡು, ನಂದಿರ್ತಿದ್ದೆ. ಖುಷಿನ ಯಾರ ಜೊತೆ ಬೇಕಾದ್ರೂ ಹಂಚ್ಕೋಬಹುದು, ಆದ್ರೆ ದುಃಖನ, ಮನಸ್ಸಿನ ಮಾತನ್ನ ಫ್ರೆಂಡ್ಸ್ ಹತ್ರ ತಾನೇ ಹೇಳ್ಕೊಳ್ಬೇಕು. ಆಗ್ತಾನೆ ಅದು ಒಳ್ಳೆ ಫ್ರೆಂಡ್ಶಿಪ್. ಓ, ನೀನು ಭೂಮಿಕಾ ಟೀಚರ್ ಸ್ಟೂಡೆಂಟ್ ಮಗಳ? ಅಲ್ಲ, ಸೀತಮ್ಮ ಮತ್ತೆ ಭೂಮಿ ಟೀಚರು ಇಬ್ರು ಕ್ಲೋಸ್ ಫ್ರೆಂಡ್ಸು. ಓ, ಓಕೆ ಓಕೆ, ಸರಿ. ಇಬ್ರು ಮೈಸೂರು ಪಾಕ್ ತಿನ್ನೋಣ. ಇನ್ನೊಂದು ತಗೋ, ತಿನ್ನು. ಬೇಡ. ಯಾಕೆ? ಮೈಸೂರು ಪಾಕ್ ಅಂದ್ರೆ ಇಷ್ಟ ಅಲ್ವಾ? ಇಲ್ಲ, ನಾನು ಯಾವತ್ತೂ ಸ್ವೀಟ್ ತಿನ್ನೋ ಹಾಗಿಲ್ಲ. ಆಗ ಡಾಕ್ಟರ್ ಆಂಟಿ ನಮ್ ಸೀತಮ್ಮನ್ಗೆ ಬೈತಾರೆ, ನನ್ಗೆ ಶುಗರ್ ಇದೆ. ಅದ್ ಸರಿ, ನೀನ್ ಒಬ್ಳೆ ಇದೆಯಲ್ಲ, ಮಮ್ಮಿ ಡ್ಯಾಡಿಯಲ್ಲಿ? ಸೀತಮ್ಮ ಒಳಗಡೆ ಇದೆ, ನನ್ಗೆ ಡ್ಯಾಡಿ ಇಲ್ಲ. ಸರಿ, ನಿಮ್ ಮಗಳು ಎಲ್ಲಿ? ನನ್ ಮಗಳ? ನಮ್ ಸೀತಮ್ಮನ ಜೊತೆ ನಾನು ಇದ್ದೀನಿ ಅಲ್ವಾ, ಹಾಗೆ ಭೂಮಿ ಟೀಚರ್ ಜೊತೆನು ಅವ್ರ ಮಗಳು ಇರ್ಬೇಕಲ್ವಾ? ನಿಮ್ಗೆ ಹಾಗೆ ಒಂದ್ ಮಗಳು ಇರ್ಬೇಕಲ್ವಾ? ಆಮೇಲೆ ತಾನೇ ನೀವು ಮದ್ವೆ ಆಗ್ತಿರೋದು. ಅಯ್ಯೋ ಪುಟ್ಟಿ, ಹಾಗೆಲ್ಲ ಕೇಳಬಾರ್ದಮ್ಮ. ಇಂಥ ದೊಡ್ಡ ದೊಡ್ಡ ಮಾತಾಡೋ ವಯಸ್ಸಲ್ಲ ನಿಂದು. ನಿನಗೆ ಏನು ಗೊತ್ತಾಗಲ್ಲ ಬಿಡು. ಎಲ್ಲ ಗೊತ್ತಾಗುತ್ತೆ. ನನ್ ಸ್ನಾನ ನಾನೇ ಮಾಡ್ಕೊಳ್ತೀನಿ, ನನ್ ಬಟ್ಟೆ ನಾನೇ ಹಾಕೊಳ್ತೀನಿ. ನನ್ ಚಿಕ್ಕವಳಾದ್ರೂ ದೊಡ್ಡವಳೆ. ಅದೇನಂತ ಪಟ್ ಅಂತ ಹೇಳಿ. ನಿಂಗೆ ಒಳ್ಳೆ ಲೈಫ್ ಪಾರ್ಟ್ನರ್ ಸಿಕ್ಕಿದ್ದಾರೆ. ನಿನ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಅಯ್ಯೋ ಅಬ್ಬ, ಆಗ್ತಾ ಇಲ್ಲ. ಸಿಹಿ ಸಾಕಾಟ ಹಿಡಿತು, ಇಳಿ ಕೆಳಗೆ. ಅಬ್ಬಾ, ಯಾವಾಗ ಹೇಳ್ತಿರೋದು ಕಾಯ್ತಾ ಇದ್ದೆ. ಅಮ್ಮ, ಕಾಮ್. ಬಿ ಕ್ಯಾಪಿಟಲ್. ಈಗ ನಿಮ್ ಗಂಡು ಸರಿ. ಈ ರೀತಿ ನಾಚ್ಕೊಳ್ಳೇ ಆಗಿಲ್ಲ, ಬೇಗ ಹೇಳಿ. ನಿಮ್ಗಿದೆಲ್ಲ ಯಾರು ಹೇಳ್ಕೊಟ್ಟಿದ್ದು?
ಓ ಅದ ಪಕ್ಕದ ಮನೇಲಿ ಅಜ್ಜಿ ಇದಾರಲ್ಲ ಅವ್ರಿಗೆ ಮದ್ವೆ ಆದಾಗ ನಿನ್ ಗಂಡನ ಹೆಸರು ಏನು ಅಂತ ಕೇಳಿದ್ರಂತೆ. ಅವ್ರು ಸಿಕ್ಕಾಪಟ್ಟೆ ನಾಚ್ಕೊಂಡ್ರಂತೆ. ಅದನ್ನ ಇವಳ ಹತ್ರ ಹೇಳಿದಾರೆ. ತಾಲಿಯಲ್ಲಿ ಇಟ್ಕೊಂಡು ನೆನಗ್ ಪ್ರಶ್ನೆ ಮಾಡ್ತಿದ್ದಾಳಷ್ಟೇ. ಈಗ ಗೊತ್ತಾಯ್ತಲ್ವಾ, ನೀವ್ ಹೇಳಿ. ಅದ್ಗೆ ಪಾಪ ಮಗು ಅಷ್ಟೊಂದು ಕೇಳ್ಕೊತಾ ಇದೆ, ಒಂದ್ಸರ್ತಿ ಹೇಳ್ಬಿಡಿ. ಗೌತಮ್, ರಾಂಗ್, ಹೀಗಲ್ಲ ಹೇಳೋದು. GAUTM G ಕ್ಯಾಪಿಟಲ್ ಹೀಗೆ ಹೇಳೋದು. ಗಂಡ ಹೆಂಡತಿ ಯಾವಾಗ್ಲೂ ಹೀಗೆ ಖುಷಿಯಾಗಿರಿ. ಥ್ಯಾಂಕ್ ಯು ಪುಟ್ಟ. ಭೂಮಿ, ನಿಂಗೊಂದ್ ವಿಷಯ ಗೊತ್ತಾ? ನಮ್ಮನೆ ಅಕ್ಕಪಕ್ಕ ನನ್ನ ಕೊಲೀಗ್ಸ್ ಎಲ್ಲ ಒಂದ್ ವಿಷಯನ ನಂಬಿದ್ದಾರೆ.